ನಮಸ್ತೆ, ಶುಭ ಸಂಜೆ ಎಲ್ಲರಿಗೂ. ನಾನು ಆಮೇಲೆ ನಿಮಗೆ ಕಾಲಲ್ಲಿ ಕನೆಕ್ಟ್ ಮಾಡ್ತೀನಿ. ಓಕೆ, ಪ್ರೈವೇಟಾಗಿ ಕ್ಲಾಸಲ್ಲಿದ್ದೀನಿ ಇವಾಗ. ಬೆಸ್ಟ್ ವಿಶಸ್, ಚೆನ್ನಾಗಿ ಆಡಿ ಕಪ್ ನನ್ನ ಕೈಗೆ ತಂದು ಕೊಟ್ಬಿಡಿ. ಓಕೆ, ಆಟ ನಿಮ್ಮದು, ಕಪ್ಪು ನಮ್ಮದು. ಓಕೆ, ಬ್ಲೆಸ್ ಯು. ಸಿಟ್ ಕಂಫರ್ಟಬಲಿ ಎವ್ರಿವನ್. ನೇರವಾಗಿ ಕೂತ್ಕೊಳ್ಳಿ, ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸ್ಪಾಟ್ ಲೈಟಲ್ಲಿ ಇದೆಯಾ? ಓಕೆ. ನಮಸ್ತೆ, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ಎಲ್ಲರಿಗೂ? ಹಾಸನ್, ತುಮಕೂರು, ಶಿವಮೊಗ್ಗ, ಮೈಸೂರಿಲ್ಲ ಇವತ್ತು. ಓಕೆ, ಅಡಪ್ ಚಿನ್ ಮುದ್ರ. ಕ್ಲೋಸ್ ಯುವರ್ ಐಸ್, ಬ್ಯಾಕ್ ಸ್ಟ್ರೇಟ್. ಕಣ್ಣನ್ನು ಮುಚ್ಚಿ ಇಡೀ ಶರೀರವನ್ನು ಸಡಲಗೊಳಿಸ್ಕೊಂಡು ಇಡೀ ದೇಹವನ್ನು ವಿಶ್ರಾಂತಿಗೊಳಿಸ್ಕೊಳ್ಳಿ. ವಿಶ್ರಾಂತಿ ಸ್ಥಿತಿಗೆ ತಗೊಂಡು ಬನ್ನಿ. ಹಗುರವಾಗಿ ಕಣ್ಣನ್ನು ಮುಚ್ಚಿ ದೀರ್ಘ ಶ್ವಾಸ ತಗೊಳ್ಳಿ. ಈಗ ಬ್ರೀತ್ ಇನ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಬ್ರೀತ್ ಇನ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ನಿಮ್ಮ ಎಡ ಹಸ್ತವನ್ನು ತೋರಿಸಿ. ಎಡ ಹಸ್ತ ಎಡಭಾಗದ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಬಲಗೈಯಿಂದ ಬಲ ಹೊಳ್ಳೆಯನ್ನು ಮುಚ್ಕೊಳ್ಳಿ. ಓಕೆ, ಈ ಭಾಗದಲ್ಲಿ ಸ್ಟ್ರೋಕ್ ಆಗಬೇಕು. ಬಲಗೈಯಿಂದ ಬಲ ಹೊಳ್ಳೆಯನ್ನು ಮುಚ್ಚಿ 1 2 3 4 5 6 7 8 9 10 11 12 13 14 15 16 17 18 19 20 21. ಗುಡ್. ಈಗ ಒಂದ್ಸಲ ಚೆನ್ನಾಗಿ ರಬ್ ಮಾಡಿ. ಇಲ್ಲಿ ಎರಡೂ ಕೈಯನ್ನು ಚಿನ್ಮುದ್ರ ಧಾರಣೆ ಮಾಡಿ. ದೇಹ ನೇರವಾಗಿರಲಿ. ಎರಡೂ ಮೂಗಿನಿಂದ ಶ್ವಾಸ ತಗೊಳ್ಳಿ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಎಡ ಹೊಳ್ಳೆಯಿಂದ ಎಡಗೈಯಿಂದ ಮುಚ್ಚಿ ಬಲಗೈಯಿಂದ ಬಲಭಾಗದ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಈಗ ಮತ್ತೆ ಅದೇ ರೀತಿ ಬಲಭಾಗದ ಹೊಟ್ಟೆಯನ್ನು ಸ್ಟ್ರೋಕ್ ಮಾಡೋದನ್ನು ಗಮನಿಸ್ತಾ ಬ್ರೀತ್ ಔಟ್ ಮಾಡ್ತಾ ಹೋಗಿ. 5 6 7 8 9 10 11 12 13 14 15 16 17 18 19 20. ವೆರಿ ಗುಡ್. ಕೈಯನ್ನು ಕೆಳಗಿಳಿಸಿ. ಇನ್ನೊಂದ್ಸಲ ಎಲ್ಲಿ ರಬ್ ಮಾಡ್ಕೊಳ್ಳಿ. ಒಂದ್ಸಲ ಉಸಿರು ತಗೊಳ್ಳಿ. ಉಸಿರನ್ನು ಆಚೆ ಹಾಕಿ ಎರಡೂ ಕಡೆನೂ ಒಂದ್ಸಲ ರಬ್ ಮಾಡಿ. ಎರಡೂ ಕೈಯಿಂದ ಮೇಲಕ್ಕೆ ಕೆಳಕ್ಕೆ, ಮೇಲಕ್ಕೆ ಕೆಳಕ್ಕೆ. ಈಗ ನೋಡಿ, ಈ ಕೈ ಮೇಲ್ ಬರುವಾಗ ಶ್ವಾಸ ಒಳಗೆ, ಕೈ ಕೆಳಗಡೆ ತಳ್ಳುವಾಗ ಶ್ವಾಸ ಹೊರಗಡೆ, ಮತ್ತು ನಿಮ್ಮ ಹಸ್ತದಲ್ಲೇ ಮಾಡಬೇಕು. ಓಕೆ, ನಾಟ್ ದ ಫಿಂಗರ್ಸ್. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೆಂಟ್ರಲ್ ಮಸಾಜ್ ಆಗ್ತಾ ಇಲ್ಲ, ಈ ಲಂಗ್ಸ್ ಸೈಡಲ್ಲಿ ಆಗ್ತಾ ಇದೆ. ಓಕೆ, ಮಧ್ಯ ಗ್ಯಾಪ್ ಕೊಟ್ಟಿದ್ದೀನಿ. ಓಕೆ, 1 2 3 4 5 6 7 8
9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ದೀರ್ಘವಾಗಿ ಉಸಿರು ತಗೊಳ್ಳಿ. ಈಗ ಉಸಿರನ್ನು ಆಚೆ ಹಾಕಿ ಈಗ ಎರಡೂ ಕೈಯನ್ನು ಇಟ್ಕೊಳ್ಳಿ. ಇಲ್ಲಿ ಎರಡೂ ಭಾಗದಲ್ಲಿ ಸ್ಟ್ರೋಕ್ ಆಗ್ತಾ ಇರಲಿ. ಈ ಎಲ್ಬೋ ಹೀಗಿದೆಯಲ್ಲ ಹಿಂದೆ ಕೆಳ್ಕೊಳ್ಳಿ. ಹೀಗೆ ಎಲ್ಬೋವನ್ನು ನೇರ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿ. 40 ಕೌಂಟ್ಸ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. Keep continue. 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40. ರಿಲ್ಯಾಕ್ಸ್ ಮಾಡಿ. ಉಸಿರು ತಗೊಳ್ಳಿ. ಈಗ ಉಸಿರನ್ನು ಆಚೆ ಹಾಕಿ. ಈಗ ಮತ್ತೆ ಕೈಯಲ್ಲಿ ಇಟ್ಕೊಳ್ಳಿ. ಓಕೆ, ನೋಡಿ. ಕಂಟಿನ್ಯೂ ಮಾಡಿ. ಒಂದ್ಸಲ ಉಸಿರು ತಗೋಬೇಕು, ಹೀಗೆ ರಬ್ ಮಾಡಬೇಕು. ಒಂದ್ಸಲ ಉಸಿರು ತಗೋಬೇಕು, ರಬ್ ಮಾಡಬೇಕು. ಉಸಿರು ತಗೋಬೇಕು, ರಬ್ ಮಾಡಬೇಕು. 1, 2, 3, 4, 5, 6, 7. ಸೆಂಟ್ರ್ ಹೊಟ್ಟೆ ಅಲ್ಲ, ಸೈಡ್. 8, 9, 10, 11, 12, 13, 14, 15, 16, 17, 18, 19, 20. ವೆರಿ ಗುಡ್. ದೀರ್ಘವಾದ ಶ್ವಾಸ ತಗೊಳ್ಳಿ. ಈಗ ಶ್ವಾಸವನ್ನು ಆಚೆ ಹಾಕಿ ಇಂಟರ್ಲಾಕ್ ಮಾಡ್ಕೊಳ್ಳಿ. ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ. ಓಕೆ, ನೋಡಿ. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಒಳ್ಳೆ ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಪ್ರೆಷರ್ ಕೊಡೋಕ್ಕಾಗತ್ತೆ ನಿಮ್ಮ ಹಸ್ತದ ಹೀಲ್, ಈ ಹಿಮ್ಮಡಿ ಮೇಲೆ, ಹಸ್ತದ ಹಿಮ್ಮಡಿ ಮೇಲೆ ನೀವು ಪ್ರೆಷರನ್ನು ಕೊಡಬೇಕು. ಸ್ಟಾರ್ಟ್ ಮಾಡಿ. ಫುಲ್ ಟ್ವಿಸ್ಟ್ ಮಾಡಿ. ಚೆನ್ನಾಗಿ ರಬ್ ಮಾಡಿ. 1, 2, 3, 4. ಶಿವಮೊಗ್ಗ 5. ಮೂವ್ ಆಗಲಿ. 6. ನೆಟ್ವರ್ಕ್ ಇಶ್ಯೂ ಇದೆಯಾ? 7, 8, 9, 10, 11, 12, 13, 14, 15, 16, 17, 18, 19, 20. ಗುಡ್. ಏನಾಯ್ತಂದರೆ ಕತ್ತು ಬಾಗ್ಸಿದ್ರೆ ನಿಮ್ಗಲ್ಲಿ ಕನೆಕ್ಟ್ ಆಗಲ್ಲ. ಕತ್ತು ಎತ್ತಿರಬೇಕು, ಶೋಲ್ಡರ್ಸ್ ಬ್ಯಾಕ್ ಇರಬೇಕು, ಎಲ್ಬೋನು ಬ್ಯಾಕ್ ಇರಬೇಕು. ಈ ನಮ್ಮ ಕಂಪ್ಲೀಟ್ ಚೆಸ್ಟ್ ರಿಲೇಟೆಡ್ ಮಸಲ್ಸ್ ಆ್ಯಂಡ್ ರಿಬ್ ಗೇಜಸ್ ಓಪನ್ ಅಪ್ ಆಗಬೇಕು. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ನೀವೆಷ್ಟು ದೇಹನ ಹೀಗೆ ಬೆಂಡ್ ಮಾಡ್ತಾ ಇರ್ತೀರೋ ಅಷ್ಟು ನಿಮ್ಮ ಆಯಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟು ರೋಗ ರುಜಿನಗಳು ನಮ್ಮನ್ನು ಮಾನಸಿಕವಾಗಿ, ದೈಹಿಕವಾಗಿ ಅಟ್ಯಾಕ್ ಆಗ್ತಾ ಹೋಗುತ್ತೆ. ಸೊ ಯು ಹ್ಯಾವ್ ಟು ಎಕ್ಸ್ಟರ್ನಲ್ ರೊಟೇಷನಲ್ಲಿ ಇರಬೇಕು. ಈಗೇನು ಮಾಡಿ, ಸ್ವಲ್ಪ ಬೆಂಡಾಗಿ ಇಲ್ಲಿ ನನ್ನ ಹೊಟ್ಟೆ ಗಮನಿಸಿ. ಇಲ್ಲಿ ಸ್ವಲ್ಪ ನಮಗೊಂದು ಟೈರ್ ರೀತಿ ಸಿಗುತ್ತೆ. ಇಲ್ಲಿ ಸ್ವಲ್ಪ ಬೆಂಡ್ ಮಾಡಿ, ಎಲ್ಲಿ ಸಿಗ್ತಾ ಇದೆ ಇಟ್ಕೊಂಡು ನೋಡಿ, ಚೆಕ್ ಮಾಡಿ ಎಲ್ಲರೂ. ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಕೆಲವ್ರಿಗೆ ದಪ್ಪ ಹೊಟ್ಟೆ ಇರೋರಿಗೆ ಗೊತ್ತಾಗಲ್ಲ, ಆದರೂ ಪರವಾಗಿಲ್ಲ. ಈ ಹಸ್ತದಲ್ಲಿ ಮತ್ತೆ ಇನ್ನೊಂದು ಸಲ ಅದೇ ಲೈನ್ ಮೇಲೆ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15. Keep continue. 16, 17, 18, 19, 20, 21, 22, 23, 24, 25, 26, 27,
28, 29, 30. ರಿಲ್ಯಾಕ್ಸ್. ಉಸಿರು ತಗೊಳ್ಳಿ ಎಲ್ಲರೂ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಬ್ರೀತ್ ಇನ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಎಲ್ಲರೂ ಮೇಲೆ ಬನ್ನಿ. ಪ್ಲೀಸ್ ಕಮ್ ಅಪ್. ಮೇಲೆ ನಿಂತ್ಕೊಳ್ಳಿ. ಬಾಡಿನ ಸುಮ್ಮನೆ ಫ್ರೀ ಮಾಡ್ಕೊಳ್ಳಿ ಸ್ವಲ್ಪ. ಲೆಫ್ಟ್, ರೈಟ್. ಬ್ರೀತ್ ಔಟ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14. ಸೂರ್ಯ ಕ್ಯಾಮ್ರಾ ಆಫ್ ಮಾಡಿ. ಮ್ಯಾಟನ್ನ ನೋಡಿ, ನಾನು ಹೆಂಗೆ ಅಡ್ಡಡ್ಡ ಹಾಕೊಂಡಿದ್ದೀನಿ ಕ್ಯಾಮ್ರಾಗೆ, ಹೀಗೆ ಅಡ್ಡಡ್ಡ ಹಾಕೊಂಡು. 13, 14, 15, 16, 17, 18, 19, 20. ಗುಡ್. ಸೈಡ್ ಸ್ಟ್ರೆಚಸ್ ಬನ್ನಿ. ಈಗ ಲೆಫ್ಟ್ 1 ಹೇಳಿದಾಗ ಲೆಫ್ಟ್, 2 ಹೇಳಿದಾಗ ರೈಟ್. ನೋಡಿ 1, ಓಕೆ, 2 ರೈಟ್ ಸೈಡ್. ಸ್ಟಾರ್ಟ್ ಮಾಡಿ ಈಗ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಓಕೆ, ರಿಲ್ಯಾಕ್ಸ್. ಸೂರ್ಯ ಕ್ಯಾಮ್ರಾ ಆಫ್ ಮಾಡಿ ಪ್ಲೀಸ್. ಈಗ ಕೈ ಎಲ್ಲ ಸೊಂಟದ ಮೇಲೆ ಇಟ್ಕೊಳ್ಳಿ. ದೀರ್ಘ ಶ್ವಾಸ ತಗೊಳ್ಳಿ. ಪೂಜಾ ಕ್ಯಾಮ್ರಾ ಡೌನ್ ಮಾಡಿ ನೀವು. ಬ್ರೀತ್ ಇನ್, ಬ್ರೀತ್ ಔಟ್. ಟ್ರಂಕ್ ರೊಟೇಷನ್ ಮಾಡಿ. ಈಗ ಹೊಸಬ್ರಿದ್ರೆ ನೋಡಿ, ಹಿಪ್ ಹಿಂದೆ ಹೋಗುವಾಗ ಬ್ರೀತ್ ಇನ್, ಮುಂದಕ್ಕೆ ತಳ್ಳುವಾಗ ಬ್ರೀತ್ ಔಟ್. ಸ್ಟಾರ್ಟ್ ಮಾಡಿ. 1, 2, 3, 4, 5. ಬೇಗ ಬರಬೇಕು. 6, 7. ಫ್ಯಾನ್ ಆಫ್ ಮಾಡ್ಕೊಳ್ಳಿ. 8, 9, 10. ಆಪೋಸಿಟ್. 1, 2, 3, 4, 5, 6, 7, 8, 9, 10. ಸೊ ಜಸ್ಟ್ ನಿಮ್ಮ ನೀಯನ್ನು ಫ್ರೀ ಮಾಡ್ಕೊಳ್ಳಿ. ಸ್ವಲ್ಪ ಇಂಟೆನ್ಸ್ ಪ್ರಾಕ್ಟೀಸ್ ಇರುತ್ತೆ. ನೆಕ್ಸ್ಟು ಬಾಡಿ ಎಲ್ಲ ಸ್ವಲ್ಪ ಫ್ರೀ ಮಾಡಿ. ಮಂಡಿನ ಎತ್ಕೊಳ್ಳಿ ಹೀಗೆ. ಈಗ ಅಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗೋರು ಈ ಥರ ವಾಲ್ ಸಪೋರ್ಟ್ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಲೆಫ್ಟು ರೈಟು, ಲೆಫ್ಟು ರೈಟು. ಬ್ರೀತ್ ಔಟ್, ಬ್ರೀತ್ ಔಟ್. ಸ್ಟಾರ್ಟ್ ಮಾಡಿ. 1, 2, 3. ಬಲಗಾಲು, ಬಲಗಾಲು. 4. ಮೈಸೂರು ಯೂನಿಟ್ ಅವರು ಬಲಗಾಲು. 5, 6, 7, 8, 9, 10. ವಿಡಿಯೋ ಆಫ್ ಆಗಿದೆ ಸೂರ್ಯ. 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಉಸಿರು ತಗೊಳ್ಳಿ. ಉಸಿರನ್ನು ಆಚೆ ಹಾಕಿ. ಕಟ್. ಈಗ ಎಡಗಾಲ್ ಮೇಲೆ ಎತ್ಕೊಳ್ಳಿ. ಲೆಫ್ಟ್ ಲೆಗ್ ಮೇಲೆ ಎತ್ತಿ. ಸ್ಟಾರ್ಟ್. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಗುಡ್. ರಿಲ್ಯಾಕ್ಸ್ ಮಾಡಿ. ಸೊ ಎಲ್ಲರೂ ಬೆಲ್ಟ್ ತೊಗೊಂಡು ಬಂದಿದ್ದೀರಾ ಇವತ್ತು? ಬೆಲ್ಟ್ ಇದೆಯಾ? ತುಮಕೂರು ಇದೆ. ಸೂಪರ್. ಹಾಸನ್ ಇದೆಯಾ ಬೆಲ್ಟ್? ಇಲ್ಲ ಅಂದರೆ ಥಮ್ಸ್ ಡೌನ್. ಥಮ್ಸ್ ಡೌನ್. ಓಕೆ. ಶಿವಮೊಗ್ಗನೂ ಥಮ್ಸ್ ಡೌನ್. ಮೈಸೂರು ಬೆಲ್ಟ್ ಇದೆಯಾ? ಇಲ್ಲ. ನೆಕ್ಸ್ಟ್ ಕ್ಲಾಸಿಂದ ಕಂಪಲ್ಸರಿ ನೋಡಿ, ನಿಮಗೆ ನಿಮ್ಮ ಲೋವರ್ ಅಬ್ಡಮನ್ ಫ್ಯಾಟ್ ರೆಡ್ಯೂಸ್ ಆಗಬೇಕು, ಹಿಪ್ ಫ್ಯಾಟ್ ರೆಡ್ಯೂಸ್ ಆಗಬೇಕು ಅಂದರೆ ನೀವೆಲ್ಲರೂ ಬೆಲ್ಟ್ ತರಬೇಕು. ಈಗ ನಾನು 12th ಬೆಟಾಲಿಯನ್ ಸ್ಪಾಟ್ಲೈಟ್ ಮಾಡ್ತೀನಿ. ಬೆಲ್ಟ್ ಹೇಗಿರುತ್ತೆ, ಹೆಂಗೆ ತಂದಿದ್ದಾರೆ ಅಂತ ಒಂದು ಸಲ ನೋಡಿಬಿಡಿ ಪ್ಲೀಸ್. ಒಂದು ಸಲ ತೋರಿಸ್ಬಿಡಿ ಎಲ್ಲರಿಗೂ.
ನೋಡಿ ಎಲ್ಲರ ಹತ್ರ ಬೆಲ್ಟ್ ಇದೆ. ಎಸ್, ಅವ್ರ ಜೋಶ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಗುಡ್. ಓಕೆ, ಈ ಥರ ಎಲ್ಲರೂ ಎವ್ರಿ ಸೆಷನ್ ಪ್ಲೀಸ್ ಬ್ರಿಂಗ್ ಬೆಲ್ಟ್. ಓಕೆ, ದೆನ್ ನಾನು ಇನ್ನೊಂದು ಹೇಳಿದ್ದೆ, ½ ಲೀಟರ್ ನೀರು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಎಷ್ಟು ಜನ ತೊಗೊಂಡು ಬಂದಿದ್ದೀರಿ? ಓಕೆ, ವೆರಿ ಗುಡ್. ನೋಡಿ ತುಮಕೂರವ್ರು ಎಲ್ಲರೂ ತಂದಿದ್ದಾರೆ, ನೋಡಿ ಅಲ್ಲಿ ತೋರಿಸ್ತಿದ್ದಾರೆ. ಅದೇ ರಿಸಲ್ಟ್. ಯಾಕೆ ಎಲ್ಲದರಲ್ಲೂ ನಾವು ಫಸ್ಟ್ ಪ್ಲೇಸಲ್ಲಿ ಇರ್ತೀವಿ ಅನ್ನೋದಕ್ಕೆ ಈ ಡೆಡಿಕೇಶನ್. ನೋಡಿ ಎಲ್ಲರೂ ವಾಟ್ರ್ ತಂದಿದ್ದಾರೆ. ಸೊ ಒಂದು ಕ್ಲಾಸಲ್ಲಿ ನಾನೊಂದು ಏನಾದರೂ ಹೇಳಿದೆ ಅಂದಾಗ ಯಾವುದನ್ನು ಇಗ್ನೋರ್ ಮಾಡಬಾರ್ದು. ದೆರ್ ಈಸ್ ಅ ರೀಸನ್. ಓಕೆ, ಆಲ್ ರೈಟ್. ಇವಾಗ ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಂಡು ಆ ನೀರನ್ನು ಲಾಸ್ಟ್ ಟೈಮ್ನಲ್ಲಿ ನಾವು ಒಂದು ಪ್ರೇಯರ್ ಮಾಡಿದ್ವಿ. ಆ ಪ್ರೇಯರ್ಗೆ ಅನುಸಾರವಾಗಿ ಮನಸ್ಸಲ್ಲಿ ನೀವೇ ಹೇಳ್ಕೊಳ್ಳಿ. ಓಕೆ, ಹೀಗಿಟ್ಕೊಂಡು ಕುಡಿದ್ಬಿಡಿ. ಐ ವಿಲ್ ಗಿವ್ 2 minutes ಟೈಮ್. ಗಟ್ಟ ಅಂತ ಒಟ್ಟಿಗೆ ಕುಡಿಯೋದು ಬೇಡ. ಪ್ಲೀಸ್ ಡ್ರಿಂಕ್ ದಟ್ ವಾಟರ್. 2 to 3 minutes ಮಿನಿಮಮ್. ½ ಲೀಟರ್ ಒಳಗಡೆ ಹೋದರೆ ಮಾತ್ರ ಕೆಲಸ ಮಾಡುತ್ತೆ. ಸುಮ್ಮನೆ ನೀವು ಸ್ವಲ್ಪ ಕುಡ್ಕೊಳ್ಳೋದು ಅಥವಾ ತಂದಿರೋ ನೀರಲ್ಲಿ ಒಬ್ರಿಗೊಬ್ರು ಶೇರ್ ಮಾಡಿಕೊಂಡ್ರೂ ಕೆಲಸ ಮಾಡಲ್ಲ. ಮಿನಿಮಮ್ ½ ಲೀಟರ್. ಈಗ ಇಲ್ಲಿ ನಾನೊಬ್ಬರನ್ನ ಸ್ಪಾಟ್ಲೈಟ್ ಮಾಡ್ತೀನಿ ನೋಡಿ. ಈಗ ಮೇಡಮ್ನ ಇಲ್ಲಿ ನಾನು ಸ್ಪಾಟ್ಲೈಟ್ ಮಾಡ್ತೀನಿ. ಇವ್ರ ಬಾಡಿಗೆ ನಾನು 3/4 ಲೀಟರ್ ನೀರು ಕುಡಿಸ್ಬೇಕು. ಓಕೆ, ಮಿನಿಮಮ್ 3/4 ಲೀಟರ್ ಕುಡಿಸಿ ಲೆಸನನ್ನು ಸ್ಟಾರ್ಟ್ ಮಾಡಬೇಕು. ಅದು ಜನರಲೈಸ್ಡ್ ½ ಲೀಟರ್. ಓಕೆ, ಈಗ ಇಲ್ಲಿ ಸರ್ ಇದ್ದಾರೆ, ಇವ್ರಿಗೆ ಮಿನಿಮಮ್ 1 ಲೀಟರ್ ನೀರು ಬೇಕಾಗ್ತದೆ. ಅಂದರೆ ವಿ ಟೇಕ್ 15 to 20 minutes. ಓಕೆ, ಸೊ ಅದನ್ನೊಂದು ವಾಟರ್ ಥೆರಪಿ ಅಂತ ಹೇಳ್ತೀವಿ. ಸೊ ನೀವು ಸಣ್ಣದಾಗಿ ಶುರು ಮಾಡೋಣ ನಿಮಗೆ. ಆದರೂ ತೊಂದರೆ ಇಲ್ಲ. ಇವತ್ತು ಬೆಲ್ಟ್ ಇರಲಿ, ನೀರು ಇರಲಿ ಎಲ್ಲ ಟೈಮ್ನಲ್ಲಿ ನಿಮ್ಮ ಹತ್ರ. ಓಕೆ, ಸೊ ಎಲ್ಲರೂ ಆರಾಮಾಗಿ ಕೆಳಗಡೆ ಮಲಗಿಬಿಡಿ. ಪ್ಲೀಸ್ ಲೈ ಡೌನ್. ಆರಾಮಾಗಿ ಮಲ್ಕೊಳ್ಳಿ. ಓಕೆ, ರೈಟ್. ಕೈಯನ್ನು ತಲೆಯಿಂದ ಆಚೆ ತಗೊಳ್ಳಿ. ಎಲ್ಲರೂ ತಲೆಯಿಂದ ಆಚೆ ಇಟ್ಕೊಳ್ಳಿ. ರೈಟ್. ಈಗ ಎಡಗಾಲನ್ನು ನಿಮ್ಮ ಬಲಗಾಲ ಹೆಬ್ಬೆರಳು ಎಷ್ಟು ಹೈಟ್ ಇದೆ ಅಷ್ಟು ಹೈಟಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡಿದ್ದೀರಾ? ಈಗ ನಿಮ್ಮ ಆ್ಯಂಕಲ್ ಕ್ರ್ಯಾಂಕಿಂಗ್ ವಿತೌಟ್ ಹ್ಯಾಂಡ್ ಸಪೋರ್ಟ್ ಸ್ಟಾರ್ಟ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. 1 2 3 4 5 6 7. ಎಡಗಾಲು 8 9 10. ಅದೇ ಕಾಲನ್ನು ಆಪೋಸಿಟ್ ಮಾಡಿ. 1. ಕಾಲೆಲ್ಲ ನೋವಾಗಕ್ಕೆ ಶುರುವಾಗುತ್ತೆ, ನೋವಾಗಲಿ. 2 3 4 5 6 7 8 9 10. ಗುಡ್. ಕೆಳಗಡೆ ಇಳಿಸಿ. ಯಾರಿಗಾದ್ರೂ ತೊಡೆ ನೋವಾಗ್ತಾ ಇದೆ ಅಂದರೆ ತೊಡೆಯನ್ನು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಹೀಗೆ ರಿಲ್ಯಾಕ್ಸ್ ಆಗುತ್ತೆ. ಕೆಲವರಿಗೆ ಕಿಬ್ಬೊಟ್ಟೆ ನೋವಾಗ್ತಾ ಇರುತ್ತೆ, ಲೋವರ್ ಪೆಲ್ವಿಸ್ ನೋವಾಗುತ್ತೆ. ಎಲ್ಲೆಲ್ಲಿ ನೋವಾಗುತ್ತೆ ಅಲ್ಲೊಂದು ಮಸಾಜ್ ಕೊಟ್ಕೊಳ್ಳಿ. ಓಕೆ, ರೈಟ್. ಈಗ ನಿಮ್ಮ ಬಲಗಾಲನ ಮೇಲೆ ತಗೊಳ್ಳಿ. ಸ್ಟಾರ್ಟ್ ಮಾಡಿ. 1 2 3. ಬ್ರೀತ್ ಬೇಕು. ಐ ನೀಡ್ ಗುಡ್ ಬ್ರೀತ್. ನೀವು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೆ ಬ್ರೀತ್ ಬೇಕು. 7 8 9 10. ಆಪೋಸಿಟ್ ಮಾಡಿ. 1 2 3 4 5 6 7 8 9 10. ಕಾಲನ್ನು ಕೆಳಗಿಳಿಸಿ. ಕೈ ಕಂಪಲ್ಸರಿ ಹಿಂದೆ ತಗೊಳ್ಳಿ, ಬಟ್ ತಲೆ ಕೆಳಗಡೆ ಇಟ್ಕೋಬೇಡಿ. ಶ್ವಾಸ ತಗೊಳ್ಳಿ, ಶ್ವಾಸವನ್ನು ಆಚೆ ಹಾಕಿ. ಗುಡ್. ಈಗ ಎರಡೂ ಕಾಲನ್ನು ಅಷ್ಟೇ ಹೈಟ್, ಒಂದು 10% ಮೇಲೆ ತಗೊಳ್ಳಿ. ಟ್ರೈ ಮಾಡಿ. ಹೀಗೆ 1 ಆಗ್ತಾನೇ ಇಲ್ಲ ನನ್ನ ಕೈ ಕಷ್ಟ ಅನ್ನೋರು ಮಾತ್ರ ಕೈ ಸಪೋರ್ಟ್ ತಗೊಳ್ಳಿ. ಅದರ್ವೈಸ್ ಕೈ ಹಿಂದೆನೇ ಇರಲಿ. ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10. ಗುಡ್. ಕೆಳಗಡೆ ಇಳಿಸ್ಕೊಳ್ಳಿ, ಸುಧಾರಿಸ್ಕೊಳ್ಳಿ. ಕಾಲನ್ನು ಸುಧಾರಿಸ್ಕೊಳ್ಳಿ. ಶ್ವಾಸ ತಗೊಳ್ಳಿ, ಶ್ವಾಸವನ್ನು ಆಚೆ ಹಾಕಿ. ಮತ್ತೆ ಕಾಲ ಮೇಲೆ ತಗೊಳ್ಳಿ. ಆಪೋಸಿಟ್ ಡೈರೆಕ್ಷನ್ ಸ್ಟಾರ್ಟ್ ಮಾಡಿ. 1 2
3 4 5 6 7 8 9 10. ರೈಟ್, ಕೆಳಗಡೆ ಇಳಿಸಿ. ಉಸಿರು ತಗೊಳ್ಳಿ, ಉಸಿರನ್ನು ಆಚೆ ಹಾಕಿ. ಈಗ ಎಡಗಾಲನ್ನು ನಾನು 1 ಹೇಳಿದಾಗ ನೀವು 30 ಡಿಗ್ರಿ ಮಾತ್ರ ಎತ್ತಬೇಕು, ಅದಕ್ಕಿಂತ ಮೇಲೆ ಹೋಗೋಂಗಿಲ್ಲ. ಓಕೆ, ನೋಡಿ ಇದು 30 ಡಿಗ್ರಿ, 30 ಡಿಗ್ರಿ 10 ಡಿಗ್ರಿ, ಇನ್ ಬಿಟ್ವೀನ್ ಮಾತ್ರನೇ ಮೂವ್ ಆಗಬೇಕು. ಓಕೆ, ನೋಡಿ 1 ಲೆಫ್ಟ್ ಲೆಗ್ 30 ಡಿಗ್ರಿ ಬರಲಿ ಮೇಲೆ, 1 2 10 ಡಿಗ್ರಿ ಡೌನ್ ಬರಲಿ. ಎಸ್, 3 ಅಪ್ 4 ಡೌನ್. ಅಲ್ಲ, ಆಫೀಸರ್ಸು ಸ್ವಲ್ಪ ಮಾನಿಟರಿಂಗ್ ಮಾಡ್ಕೊಳ್ಳಿ, ಯಾವ್ದಾದ್ರು ರಾಂಗು ಡಿಗ್ರೀಸ್ ಗೊತ್ತಾಗಲಿಲ್ಲ ಅಂದರೆ. 3 4 ಬ್ರೀತ್ ಔಟ್ ಆಗಬೇಕು, 4ಅಲ್ಲಿ 5 ಬ್ರೀತ್ ಇನ್, 6 ಬ್ರೀತ್ ಔಟ್, 7 ಬ್ರೀತ್ ಇನ್, 8 ಬ್ರೀತ್ ಔಟ್, 9 ಬ್ರೀತ್ ಇನ್, 10 ಬ್ರೀತ್ ಔಟ್. ಕಂಟಿನ್ಯೂ ಮಾಡಿ. 11 12 13 14 15 16 17 18. ಉಮೇಶ್ ಅಣ್ಣ, ಮೈಸೂರವ್ರಿಗೆ ಫೇಸ್ಬುಕ್ ಲೈವ್ ಇದೆ, ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಕೆ ಹೇಳಿ, ನೆಟ್ವರ್ಕ್ ಇಶ್ಯೂ ಇದ್ರೆ. 19 20. ಗುಡ್. ಈಗ 21 ಲಿಫ್ಟ್ 30 ಡಿಗ್ರಿ, 21 ಲಿಫ್ಟ್ 30 ಡಿಗ್ರಿ, ಕಾಲು ಹಾಗೆ ಇರಲಿ, 30 ಡಿಗ್ರಿಯಲ್ಲೇ ಇರಲಿ, ಕೈ ಹಿಂದೆ ಇರಲಿ. ಎಸ್, ಹೋಲ್ಡ್ ಮಾಡಬೇಕು ಇವಾಗ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, 30 ಕೌಂಟ್ಸ್ ನಾನು ಕೊಡ್ತೀನಿ, ಹೋಲ್ಡ್ ಮಾಡಿ. 1 ಸಣ್ಣದಾಗಿ ಮೆಲ್ಟ್ ಆಗಿ ಶುರುವಾಗುತ್ತೆ, ಈಗ ಫೀಲ್ ಮಾಡಬೇಕು, ವೈಬ್ರೇಷನ್ನ ಫೀಲ್ ಮಾಡಿ. ಓಕೆ, 2 3 4 5 6 7. ಬೆಲ್ಟ್ ಇರೋಂಥವ್ರು ಆಫ್ಟರ್ 15 ಕೌಂಟ್ಸ್ ಬೇಕಾದರೆ ಬೆಲ್ಟ್ ಯೂಸ್ ಮಾಡಿ, ಅಲ್ಲಿವರೆಗೂ ಯೂಸ್ ಮಾಡಬೇಡಿ. 11 12 13 14 15 16 17. ಸೂರ್ಯ ಬೆಲ್ಟ್ ಮಾಡಿ ಹಾಗೆ ಮಾಡ್ತೀರಿ ನೀವು, ಮಾಡಿ. 19 20. ಓಕೆ, ಇಳಿಸಿ ಕೆಳಗಡೆ. ಈಗ ಲೋವರ್ ಬಾಡಿಯನ್ನು ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ ಸ್ವಲ್ಪ ರೋಲ್ ಮಾಡಿ, ಹೀಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಈಗ ಎಡಭಾಗದ ಪೆಲ್ವಿಸನ್ನು, ಲೋವರ್ ಅಬ್ಡಮನ್ನು ಸ್ವಲ್ಪ ಈಗ ಮಸಾಜ್ ಮಾಡ್ಕೊಳ್ಳಿ, ಜಾಯಿಂಟ್ಸನ್ನು. ರೈಟ್. ಈಗ ಮತ್ತೆ ಕೈ ಹಿಂದೆ ಹೋಗಲಿ. ನಿಮ್ಮ ಮೈಂಡ್ ಇವಾಗ ಬಲಗಾಲ ಕಡೆಗೆ ಕನೆಕ್ಟ್ ಆಗಲಿ. ಉಸಿರು ತಗೊಳ್ಳಿ, ಉಸಿರನ್ನು ಆಚೆ ಹಾಕಿ. ಈಗ ಲಿಫ್ಟ್ ಯುವರ್ ಲೆಗ್ 10 ಡಿಗ್ರಿನಲ್ಲಿರಲಿ. ಇಲ್ಲಿಂದ 1 30 ಡಿಗ್ರಿ ಲಿಫ್ಟ್ ಮಾಡಿ, ಬ್ರೀತ್ ಇನ್ ಮಾಡಿ. 2 ಡೌನ್, ಬ್ರೀತ್ ಔಟ್, ನೆಲಕ್ಕೆ ಟಚ್ ಮಾಡಬೇಡಿ. 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 ಬ್ರೀತ್ ಇನ್, 6 ಬ್ರೀತ್ ಔಟ್, 7 8 9 10 11 12 13 14 15 16 17 18 19. ಓಕೆ, 19ಅಲ್ಲಿ ಅಲ್ಲೇ ಹೋಲ್ಡ್ ಮಾಡಿ, ಅಲ್ಲೇ ಇರಲಿ. ಕಾಲಿನ ಬೆರಳನ್ನು ಮುಖದ ಕಡೆ ತಿರುಗಿಸಿ. ಇವಾಗ ಹೋಲ್ಡ್ ಮಾಡಿ ಅಲ್ಲೇ. 20 ಕೌಂಟ್ಸ್ ಹೋಲ್ಡ್ ಮಾಡಬೇಕು. 1 2 3 4 5 6 7 8 9 10 9 8 7 6 5 4 3 2 1. ನಿಧಾನವಾಗಿ ಕೆಳಗಿಳಿಸಿ. ಈಗ
ಮೋಸ್ಟ್ ಆಫ್ ದೆಮ್ ನಿಮಗೆ ತೊಡೆ ತುಂಬ ನೋವು ಬಂದಿರುತ್ತೆ, ತೊಡೆ ಮಸಾಜ್ ಮಾಡ್ಕೊಳ್ಳಿ. ಕೆಲವರಿಗೆ ಬಲಭಾಗದ ಹೊಟ್ಟೆ ನೋವು ಬಂದಿರುತ್ತೆ, ಹೊಟ್ಟೆ ಮಸಾಜ್ ಮಾಡಿ, ಕಿಬ್ಬು ಹೊಟ್ಟೆ. ಕೆಲವರಿಗೆ ಪೆಲ್ವಿಸ್ ಜಾಯಿಂಟ್ಸ್. ಓಕೆ, ಮೂವ್ ಮಾಡಿ ಲೋವರ್ ಬಾಡಿಯನ್ನು ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ. ಮತ್ತೆ ಉಸಿರು ತಗೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಏನಫ್. ಈಗ ಅದೇ ಎಡಗಾಲನ್ನು ಅದೇ ಬಿಟ್ವೀನ್ 10 and 30 ಡಿಗ್ರಿಯಲ್ಲಿ ಸುಮ್ಮನೆ ಈಗ ಅಪ್ ಆ್ಯಂಡ್ ಡೌನ್ ಮಾಡಿ ಕಂಟಿನ್ಯೂಸ್. ನನ್ನ ಕೌಂಟಿಗೇನು ನೀವು ಶ್ರಿಂಕ್ ಆಗೋದು ಬೇಡ. 1 2 ಆದರೆ ಬ್ರೀತ್ ಶ್ರಿಂಕ್ ಆಗಬೇಕು, ಬರ್ತಾ ಇರಬೇಕು ಬ್ರೀತ್. 1 ಸ್ಪೀಡಾಗಿ ಹೋಗಲಿ. 2 3 ಎಡಗಾಲು. 4 5 ಕಾಲಿನ ಬೆರಳು ಮುಖದ ಕಡೆ ತಿರುಗಲಿ. 6 7 8 9 ನನ್ನ ಕಾಲು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಹಾಗೆ ಬರಲಿ. 9 10 11 12 13 14 15 16 17 18 19 20. ರೈಟ್. ಎಡಗಾಲ ಕೆಳಗಡೆ ಇಳಿಸ್ಬೇಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರನ್ನು ಆಚೆ ಹಾಕಿ. ಗುಡ್. ಈಗ ನಿಮ್ಮ ಬಲಗಾಲು ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10 11. ಸಿನ್ಸಿಯರಾಗಿ ಮಾಡಿ ನೋಡಿ, ಫಲಿತಾಂಶ ನಿಮ್ಗೆ ಗೊತ್ತಾಗುತ್ತೆ. 15 16 17. ಸ್ಟ್ರೋಕ್ ಮಾಡಬಾರ್ದು, ಹೀಗೆ ಕಂಟಿನ್ಯೂಸ್ ಹೋಗ್ತಾ ಇರಬೇಕು, ಪಾಸ್ ಆಗಬಾರ್ದು. 17 18 19 20. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಕಾಲು ಸ್ವಲ್ಪ ಫೋಲ್ಡ್ ಮಾಡಿ ನಿಮ್ಮ ತೊಡೆನ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕ್ರಾಂಪ್ಸ್ ಆಗತ್ತೆ. ಅವಾಗವಾಗ ರಿಲ್ಯಾಕ್ಸೇಷನ್ ಕೊಡ್ತಾ ಇರಬೇಕು. ಓಕೆ, ರೈಟ್. ಮತ್ತೆ ಕಾಲನ್ನು ನೀಡಿ, ಎರಡೂ ಕಾಲನ್ನು 10 ಡಿಗ್ರಿ ಎತ್ತಬೇಕು. ಓಕೆ, 2 ಬೆಲ್ಟ್ ಇಟ್ಕೊಂಡಿದ್ದವ್ರು ಬೇಕಾದರೆ 2 ಬೆಲ್ಟಲ್ಲಿ ಮಾಡ್ಬೋದು. ಈಗ ಬೆಲ್ಟ್ ಇಲ್ಲ ಅನ್ನೋರು ಸದ್ಯಕ್ಕೆ ಏನು ಮಾಡಿ, ಕಾಲನ್ನು ಲಿಫ್ಟ್ ಮಾಡ್ತೀರಿ. ಎರಡೂ ಕಾಲನ್ನು ವಿತಿನ್ 30 ಡಿಗ್ರಿ. 1 2 3 ವಿತಿನ್ 30 ಡಿಗ್ರಿನೇ ಹೋಗಬೇಕು. 3 4 5 6 7 8. ಸೋಮು ಕ್ಯಾಮ್ರಾ ಡೌನ್ ಮಾಡಿ ಮೈಸೂರಿನಿಟ್ಟು. 11 12 13 14 15. ತುಂಬ ಕಾಲೆತ್ತಿದ್ದೀರಾ ತುಮಕೂರಲ್ಲಿ. 30 ಡಿಗ್ರಿ ಒಳಗಡೆ. ಹಾಸನ್ ಯೂನಿಟ್ ಪರ್ಫೆಕ್ಟಾಗಿ ಬರ್ತಾ ಇದೆ. ಶಿವಮೊಗ್ಗ ಚೆನ್ನಾಗಿ ಬರ್ತಿದೆ, ಸ್ಟಾಪ್ ಮಾಡಬೇಡಿ. 15 16 17. ಮೈಸೂರು ನನಗೆ ಮಾನಿಟರ್ ಮಾಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ಕ್ಯಾಮ್ರಾ ಸೀಲಿಂಗ್ ತೋರಿಸ್ತಾ ಇದ್ದೀರಿ. 17 18 19 20. ಗುಡ್. ಕ್ಯಾಮ್ರಾ ಸ್ವಲ್ಪ ಡೌನ್ ಮಾಡಿದ್ರೆ ನೀವೆಲ್ಲರೂ ಕಾಣಿಸ್ತೀರಿ ಚೆನ್ನಾಗಿ. ರೈಟ್. ಕಾಲು ಸ್ವಲ್ಪ ಫೋಲ್ಡ್ ಮಾಡಿ ರೋಲ್ ಮಾಡಿ. ಲೆಫ್ಟು ರೈಟು ಲೆಫ್ಟು ರೈಟು ಸ್ವಲ್ಪ ರೋಲ್ ಮಾಡ್ಕೊಳ್ಳಿ. ಬಟರ್ಫ್ಲೈಗೆ ಹೋಗಬೇಡಿ. ಯಾರು ನನ್ನ ಇನ್ಸ್ಟ್ರಕ್ಷನ್ಸ್ ಇಲ್ಲದೆ ಯಾವುದೂ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಎರಡೂ ಕಾಲನ್ನು ಒಂದಕ್ಕೊಂದು ಕಟ್ಟೋದು ಬೇಡ. ಸೊ ಎರಡೂ ಕಾಲನ್ನು ಈಗ ಅದೇ 10 ಡಿಗ್ರಿ ಬಿಟ್ವೀನ್ 30 ಡಿಗ್ರಿ. ಓಕೆ, ಸುಮ್ಮನೆ ಲೆಫ್ಟು ರೈಟು ಲೆಫ್ಟು ರೈಟು. ಲಾಸ್ಟ್ ಕ್ಲಾಸಲ್ಲಿ ಸ್ಟಾಪ್ ಮಾಡಿದ್ರಿ ನೀವು ಅಲ್ವಾ? ಬರೀ ಲೆಫ್ಟ್ ರೈಟ್ ವಿತಿನ್ 30 ಡಿಗ್ರಿ ಒಳಗಡೆ ಕಾಲಿರಬೇಕು. ಸ್ಟಾರ್ಟ್ ಮಾಡಿ. 1 ಬ್ರೀತ್ ಹೋಗ್ತಾ ಇರಲಿ, ಕಂಟಿನ್ಯೂ ಮಾಡಿ. 1 2 3 4 5 6 7 8. ಉದ್ದ ಬೆಲ್ಟ್ ಇದೆ ನೋಡಿ ಅಲ್ಲಿ. 10 11 12 13 14. ಮೈಸೂರವರು ಸೆಂಟ್ರಲ್ಲಿರೋರು ಉಳ್ಳಾಡ್ತಾ ಇದ್ದೀರಿ ಯಾಕೆ? 15. ಕಲರ್ ಡ್ರೆಸ್ 16 17 18 19 20. ಗುಡ್. ಶಿವಮೊಗ್ಗದವರು ನನಗಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ, ಹಾಗಾಗಿ 10 more ಕೌಂಟ್ಸ್. ನೀವೇ ಸ್ಪಾಟ್ಲೈಟ್ನಲ್ಲಿದ್ದೀರಿ. ಮಾಡಿ ಈಗ. ಕಮಾನ್, ಲಿಫ್ಟ್ ಅಪ್, ಸ್ಟಾರ್ಟ್, ರೆಡಿ. ವೆರಿ ಗುಡ್. 1 ಕಾಲ್ ಟೈಟ್ ಮಾಡಬೇಕು, ದಂಡದ ರೀತಿ ಇರಬೇಕು. 2 ಮಾಡಿ 3 4 5 6 7 8 9
10. ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಶಿವಮೊಗ್ಗ, ಮತ್ತೆ ಕೌಂಟ್ ಕೊಡ್ತಾ ಇದ್ದೀನಿ. ಫ್ರಂಟಲ್ಲೊಂದು 2-3 ಲೈನ್ ಚೆನ್ನಾಗಿ ಮಾಡ್ತಿದ್ದೀರಿ, ಹಿಂದೆಯಿಂದ ನನಗೆ ಕಾಣಿಸ್ತಿಲ್ಲ. ಹಾಗಾಗಿ ಇನ್ನೊಂದ್ಸಲ ನೋಡಿ. ಅಲ್ಲಿ ದಿನೇಶನ ರೆಡಿ ಇದ್ದಾರೆ ನಿಮ್ಮ ವಿಡಿಯೋ ಮಾಡೋಕ್ಕೀಗ. ನನಗೋಸ್ಕರ ಅಲ್ಲ, ನಿಮಗೋಸ್ಕರ ವಿಡಿಯೋಕ್ಕೆ, ಓಕೆನಾ? ಯಾವಾಗಲೂ ವಿಡಿಯೋ ಫೋಟೋ ಅಂದರೆ ಕೆಲಸ ಮಾಡುತ್ತೆ. ರೆಡಿ? ಲಿಫ್ಟ್ ಅಪ್ ಎವ್ರಿ ಒನ್. ತುಮಕೂರು, ಮೈಸೂರು, ಎವ್ರಿ ಒನ್. ಹಾಸನ್. ಸ್ಟಾರ್ಟ್. 1 2 3 4 5 6. ಕೈ ನೀಡಬೇಕು, ತಲೆ ಕೆಳಗಡೆ ಇಟ್ಕೋಬಾರ್ದು. 7 8 9 10. ಗುಡ್. ರಿಲ್ಯಾಕ್ಸ್. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಉಸಿರು ತಗೊಳ್ಳಿ, ಉಸಿರನ್ನು ಆಚೆ ಹಾಕಿ. ಗುಡ್. ಸೊ ಇವಾಗ ಏನು ಮಾಡಿ, ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ದಿ ರೈಟ್ ಲೆಗ್, ಆಯಿತಾ? ಈ ರೈಟ್ ಲೆಗ್ ಬಂದು ನೋಡಿ, ಈಗ 30 ಡಿಗ್ರಿನಲ್ಲಿ ಸ್ಟಾಪ್ ಆಗಬೇಕು. ಎಲ್ಲಿರಬೇಕು? ಎಲ್ಲಿಗೆ ನಾವು ಸ್ಟಾಪ್ ಮಾಡಿದ್ವಿ, ಇದು ನಮ್ಮ ಬೇಸಿಕ್ ಸ್ಥಿತಿ. ಇಲ್ಲಿಂದ 60 ಡಿಗ್ರಿವರೆಗೂ ಹೋಗಬೇಕು, ಇಷ್ಟೇ. 60 ಡಿಗ್ರಿ. ಓಕೆ, 90 ಡಿಗ್ರಿ ಹಿಂದಕ್ಕೆ ಇಳ್ಕೋಬಾರ್ದು. ಸೊ ಒಂದು 30 to 60, 30 to 60. ಓಕೆ, ಸುಮ್ಮನೆ ಫ್ರೀ ಮಾಡಿ, ಇಷ್ಟೇ ಇದ್ರಲ್ಲಿ ಫ್ರೀ ಮಾಡಿ ಅಷ್ಟೇ. ಓಕೆ, ಬೆಲ್ಟ್ ಇರೋರು ಬೆಲ್ಟ್ ಬೇಕು ಅಂದ್ಕೊಂಡು ಬೆಲ್ಟಲ್ಲಿ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡಿ. 1 2 3. ನೋಡಿ, ಬೆಲ್ಟ್ ಇರೋರು ಬೆಲ್ಟ್ ಇಟ್ಕೊಂಡ್ರೆ ಓಕೆ. ಇಲ್ಲಿ ಎಲ್ಬೋ ಗ್ರಿಪ್ ಇರುತ್ತೆ. ಇಲ್ಲಿ 30 ಡಿಗ್ರಿ ಇದೆ, 60 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ. ಹ್ಯಾಂಡ್ ಪೊಸಿಷನ್ ನೋಡಿ, ಎಲ್ಬೋ ಕೈ ನಿಂಗೆ ಮೇಲೆ ಎತ್ತಬಾರ್ದು. ಎಲ್ಬೋ ಇಲ್ಲೇ ಇಟ್ಕೋಬೇಕು, ನೆಲದ ಮೇಲೆ ಇರಬೇಕು. ಎಲ್ಬೋನ ನೆಲದ ಮೇಲೆ ಇಟ್ಕೋಬೇಕು. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಕೀಪ್ ಕಂಟಿನ್ಯೂ. 1 2 3 4 5 6 7 8 9 10 11 12 13 14 15 16 17 18 19 20. ಗುಡ್. ಆ ಕಾಲನ್ನು ಕೆಳಗಡೆ ಇಳಿಸ್ಬಿಡಿ. ಎಡಗಾಲು ಮಾತ್ರ ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಫ್ರೀ ಮಾಡಿ. ಉಸಿರು ತಗೊಳ್ಳಿ ಒಂದ್ಸಲ. ಉಸಿರನ್ನು ಆಚೆ ಹಾಕಿ. ಗುಡ್. ಈಗ ನಿಮ್ಮ ಲೆಫ್ಟ್ ಲೆಗ್ ಕೂಡ 30 ಡಿಗ್ರಿ ಲಿಫ್ಟ್ ಮಾಡ್ಕೊಳ್ಳಿ. ವಿತೌಟ್ ಬೆಲ್ಟ್ ಮಾಡಿದ್ರೆ ಒಳ್ಳೆ ಎಫೆಕ್ಟ್ ಇರುತ್ತೆ. ಓಕೆ, ಸೊ ಬಿಗಿನರ್ಸ್ಗೆ ಇಟ್ಸ್ ಫೈನ್, ಬಟ್ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋರು ವಿತೌಟ್ ಬೆಲ್ಟ್ ಸ್ಟಾರ್ಟ್ ಮಾಡಿ. ಈ ದೇಹನ ಒಂದು ಕಡೆಗೆ ಎಳ್ಕೋಬೇಡಿ. ನೋಡಿ, 2 ಹಿಪ್ಪುಗಳಿದೆಯಲ್ಲ, ನಿಮ್ಮ 2 ಹಿಪ್, 2 ಅಂಡುಗಳು, 2 ಮಾಂಸಗಳು, 2 ಏನು ಹೇಳ್ತೀವಿ ರುಷ್ಟಗಳ ಮೇಲೆ ನಿಮ್ಮ ಬಾಲನ ಚೆನ್ನಾಗಿ ಹಂಚಬೇಕು. 2 ಈಕ್ವಲ್ ಹಂಚಬೇಕು. ನಿಮ್ಮ ಟೇಲ್ ಬೋನ್ ಕರೆಕ್ಟಾಗಿ ಪ್ರೆಸ್ ಆಗ್ತಾ ಇರಬೇಕು. ಓಕೆ, ಕೈ ಹಿಂದೆ ತಗೊಳ್ಳಿ. ಇಲ್ಲಿಂದ 30 ಡಿಗ್ರಿನ ಇಟ್ಕೊಳ್ಳಿ ಕಾಲು. ಸೊ 30 to 60, 30 to 60. ಸ್ಟಾರ್ಟ್. 1 2 3 4 5 6 7 8 9 10 11. ಬ್ರೀತ್ ಕಡೆ ಫೋಕಸ್ ಮಾಡಿ. ಆಗಾಗ ಹೇಳ್ತಾ ಇರ್ತೀನಿ, ಮೇಲೆ ಹೋಗುವಾಗ ಬ್ರೀತ್ ಇನ್, ಕೆಳಗಡೆ ಇಳಿಸುವಾಗ ಬ್ರೀತ್ ಔಟ್. 15 16 17 18 19 20. ರೈಟ್. ಕಾಲನ್ನು ಕೆಳಗೆ ಇಳಿಸಿ, ಆ ಕಾಲನ್ನು ಮತ್ತೆ ಶೇಕ್ ಮಾಡಿ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಗುಡ್. ಈಗ 2 ಕಾಲನ್ನು ನೀವು 30 ಡಿಗ್ರಿ ಲಿಫ್ಟ್ ಮಾಡಿ. 2 ಕಾಲನ್ನು 30 ಡಿಗ್ರಿ ಲಿಫ್ಟ್ ಮಾಡಿ. ಹೋಲ್ಡ್ ಮಾಡಿ, ಏನು ಮೂವ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಹೋಲ್ಡ್ ಮಾಡಿ, 30 ಡಿಗ್ರಿ ಹೋಲ್ಡ್ ಮಾಡಿ. ಲಿಫ್ಟ್ ಬೋತ್ ದ ಲೆಗ್ಸ್. ಇಲ್ಲಿ ಬೆಲ್ಟ್ ಇಟ್ಕೋಬಾರ್ದು, ಬೆಲ್ಟ್ ಇಲ್ಲದೆ ಮಾಡಬೇಕು. 30 ಡಿಗ್ರಿ ಕಾಲು ನೀಡಿ ಮುಂದಕ್ಕೆ. 30 ಡಿಗ್ರಿ ಲಿಫ್ಟ್ ಮಾಡಿ. ಎಸ್, ಕಮಾನ್, ಲಿಫ್ಟ್ ಮಾಡಿ. ಮೈಸೂರಲ್ಲಿ ಫ್ರಂಟ್ ರೆಡ್ ಶರ್ಟ್ ಇರೋರು ವಾಲ್ ಸಪೋರ್ಟ್ ತಗೊಂಡು ಮಾಡಿ ಸರ್. 1, ಅದು ರಾಂಗ್ ಆಯಿತು. 30 ಡಿಗ್ರಿ, 30 ಡಿಗ್ರಿಯಲ್ಲೇ ಹೋಲ್ಡ್ ಆಗಬೇಕು. 1, ಕಮಾನ್ ಕಮಾನ್ ಕಮಾನ್, ಹೋಲ್ಡ್. 2 3 4. ತುಮಕೂರಲ್ಲಿ ಎಲ್ಲಿ ನಿಲ್ಲಿಸ್ತಾ ಇಲ್ಲ. 5 6 7 8 9 10. ನೋಡಿ, ನಿಲ್ಲಿಸ್ಬೇಕು. 11. ಹೋಲ್ಡ್ ಸೂರ್ಯ, ಸ್ಪಾಟ್ಲೈಟಲ್ಲಿ ಇದ್ದೀರಿ ಮಾಡಿ. 12 13 14 15
16. ಎಲ್ಲಿ ಹಾಸನ್ ಜಸ್ಟ್ ನೋಡ್ತಾ ಇದೆ, ಮಾಡ್ತಾ ಇಲ್ಲ. 17, 18, 19, 20. ತುಮಕೂರು ರಿಲ್ಯಾಕ್ಸ್, ಮೈಸೂರು ರಿಲ್ಯಾಕ್ಸ್. ನಾವು ಓನ್ಲಿ ಹಾಸನ್. ಎಸ್, ಹಾಸನ್ ನೀಟೀಗ ಬನ್ನಿ. ಹೋಲ್ಡ್, ಕಮಾನ್, ಹೋಲ್ಡ್ ಮಾಡಿ. ಲಿಫ್ಟ್, ಹೋಲ್ಡ್ ಇಟ್. ಕೈ ತಲೆ ಕೆಳಗಡೆ ಇಡೋಂಗಿಲ್ಲ, ತಲೆ ಎತ್ತಂಗಿಲ್ಲ. 1, ಕೈ ಹಿಂದೆ ಹೋಗ್ಬೇಕು. 2, ಚೀಟರ್. 3, ಎತ್ತಿ ಮೇಲೆ. 4, ಕಾಲು ಎತ್ತಿಲ್ಲ ಅಲ್ಲಿ ನೋಡಿ ಸರ್, ಅಲ್ಲಿ ಕೆಲವರು ಎತ್ತಿಲ್ಲ, ಎತ್ಸಿ. 5, 6, ಫ್ರಂಟಲ್ಲಿ. 7, 8, ಮಹೇಶಣ್ಣ ಇದರ ಮಹೇಶಣ್ಣ. 9, 10, ಕಂಬದ ಮಹೇಶಣ್ಣ. 11, 12. ಓಕೆ, ರಿಲ್ಯಾಕ್ಸ್. ಸ್ಟಿಲ್ ಯುವರ್ ಜೂನಿಯರ್ಸ್. ಪರವಾಗಿಲ್ಲ ನೋಡಿ, ಇಲ್ಲಿ ಸೀನಿಯರ್ಸ್ ಮಾಡ್ತಾರೆ. ಈಗ ನೋಡಿ ಎಲ್ಲರೂ 20 ಕೌಂಟ್ಸ್ ಒಬ್ರು ಬಿಡ್ದಂಗೆ ಮಾಡ್ತಾರೆ ಈಗ. ತುಮಕೂರು ಜೈ, ಕಮಾನ್, ರೆಡಿ. ಟೇಕ್ ಲೆಗ್, ಹ್ಯಾಂಡ್ಸ್ ಬ್ಯಾಕ್. ವೆರಿ ಗುಡ್, ಸೂಪರ್. ಕಾಲಿನ ಸ್ವಲ್ಪ ಕೆಳಗಡೆ ಬರಲಿ. ಹೋಲ್ಡ್ ಮಾಡಿ ಎಲ್ಲರೂ. 1, 2, 3, 4, 5, 6. ಎಕ್ಸಲೆಂಟ್. 7, 8, 9, 10. ನೋ ಮೂಮೆಂಟ್. 11. ಮೂಮೆಂಟ್ಸ್ ಇಲ್ಲ ನೋಡಿ, ಒಬ್ಬರಿಂದ ಮತ್ತೆ ಕೌಂಟ್ ಮಿಸ್ ಆಯಿತು. ರಿಲ್ಯಾಕ್ಸ್. ವೆರಿ ಗುಡ್. ನಾವು ಚಾಮುಂಡೇಶ್ವರಿ ಕಿ ಜೈ. ಎಲ್ಲರೂ ಕಲರ್ ಡ್ರೆಸ್ಸಲ್ಲಿದ್ದಾರೆ, ಯಾರು ಯೂನಿಫಾರ್ಮಲ್ಲಿಲ್ಲ. ಯಾರು ಏನು ಎತ್ತ ಒಂದು ಗೊತ್ತಾಗ್ತಿಲ್ಲ. ಮೈಸೂರಲ್ಲಿ ಯಾಕೆ ಅಂತ ಗೊತ್ತಿಲ್ಲ. ಓಕೆ, ಅಲ್ಲಿ ಯಾರು ಆಫೀಸರ್ ಅಂತ ನಂಗೆ ಗೊತ್ತಿಲ್ಲ. ಅಡ್ಮಿನ್ ಯಾರು ಅಂತ ಗೊತ್ತಿಲ್ಲ. ಯಾವಾಗ ಬಂದು ಜಾಯ್ನ್ ಆದರು ಅಂತ ಗೊತ್ತಿಲ್ಲ. ಒಬ್ಬರು ಕೂತಿದ್ದಾರೆ, ಮಲಗಿ. ಕಾಲೆತ್ತಿ. ಈಗ ನೀವು ಹೋಲ್ಡ್ ಮಾಡಿ ನೋಡೋಣ ಎಲ್ಲರೂ ಎಷ್ಟು ಹೋಲ್ಡ್ ಮಾಡ್ತೀರಿ. ಕಾಲೆತ್ತಿ. ಎಸ್, ಕೈಯಿಂದ ಹೋಗಲಿ. 1, 2. ಆ ಬ್ಯಾಕ್ ಗ್ರೌಂಡ್ಗೆ ವೈಟ್ ಸ್ಕ್ರೀನ್ ಹಾಕಿ. 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಈಗ ಮೈಸೂರಲ್ಲಿ ಹಿಂದೆ ಇರೋರು, ಮುಂದೆ ಇಲ್ಲಿ ಜಾಗ ಖಾಲಿ ಇದೆಯಲ್ಲ, ಬನ್ನಿ ಇಲ್ಲಿ ಕ್ಯಾಮ್ರಾ ಮುಂದಕ್ಕೆ ಎಲ್ಲರೂ. ಈ ಕ್ಯಾಮ್ರಾಯಿಂದ ಸೈಡಿಗೆ ಹೋಗಿರೋರು ಬಂದುಬಿಡಿ. ಈಗ ಟಕ್ ಅಂತ ಬರಬೇಕು, ಇಲ್ಲಾಂದರೆ ನಾನು ಮೀಟಿಂಗ್ ಇದು ಇಲ್ಲಿಂದ ರಿಮೂವ್ ಮಾಡ್ತೀನಿ. ಫಾಸ್ಟಾಗಿ ಬರಬೇಕು, ಟೈಮ್ ವೇಸ್ಟ್ ಮಾಡಬೇಡಿ. ಎಲ್ರಿಗೂ ಎಫೆಕ್ಟ್ ಆಗುತ್ತೆ. ಯಾಕೆ ಇಷ್ಟು ಜಾಗ ಖಾಲಿ ಬಿಟ್ಟಿದ್ದೀರಿ ಹಾಲಲ್ಲಿ? ನೀವು ಸುಮ್ಮನೆ ಹಂಗೆ ಹೋಗಿ ಎಲ್ಲೆಲ್ಲೋ ಹೋಗಿ ಮಾಡೋಂಗಿದ್ರೆ ನಾನು ಯಾಕೆ ಬೇಕು ಇಲ್ಲಿ ಸೈಡಲ್ಲಿ ಒಬ್ರು ಯಾಕೆ ಹೋಗಿದ್ದೀರಿ? ರೆಡ್ ಶರ್ಟ್ ರೈಟ್ ಸೈಡಲ್ಲಿರೋರು ಯಾರು? ಬನ್ನಿ ಈ ಕಡೆ. ರೆಡ್ ಶರ್ಟ್ ಅವ್ರ ಹತ್ರ ಬನ್ನಿ. ರೈಟ್ ಸೈಡಲ್ಲಿರೋರು ಯಾಕೆ ಸೈಡಿಗೆ ಹೋಗಿದ್ದೀರಿ? ಕ್ಯಾಮ್ರಾ ಮುಂದೆ ಬನ್ನಿ. ಮತ್ತು ಮರೆಯಲ್ಲಿ ಹೋಗಿ ನೀವು ಮಾಡೋಂಗಿದ್ರೆ ನಂದು ಯೂಟ್ಯೂಬಲ್ಲಿ ಹೆಚ್ಚು ಕಮ್ಮಿ 25,000ಕ್ಕಿಂತ ಮೇಲಿದೆ ವೀಡಿಯೋಸ್. ಹಾಕೊಂಡು ನೀವೇ ಮಾಡಿ ಅಲ್ವಾ? ಬನ್ನಿ, ಅಲ್ಲಿ ಹಿಂದೆ ಇರೋರು ಫುಲ್ ಬರ್ಬೇಕು ಎಲ್ರು, ಅಕಾರ್ಡಿಂಗ್ ಟು ಲೈನ್. ಕೇಳಿಸ್ತಾ ಇದೆಯಾ? ಲಾಸ್ಟಲ್ಲಿರೋರು ಪ್ಲೀಸ್ ಗೆಟ್ ಅಪ್. ಹೇಳಿಸ್ಕೋಬಾರ್ದು ಇಷ್ಟೊತ್ತು. ಹೀಗೆ ನಾವು ತುಮಕೂರಿಗೆ ರೆಡಿ ಮಾಡಿ ಈಗ ಐ ಬಿಕಮ್ ದೇರ್ ಫ್ಯಾನ್ಸ್. ಈಗ ಹಾಸನವ್ರದ್ದು ಸೂಪರ್, ಶಿವಮೊಗ್ಗದವ್ರದ್ದು ಸೂಪರ್. ಈಗ ಒಂಚೂರು ಮೈಸೂರು ರೆಡಿ ಆಗಿಬಿಟ್ರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ರಿಸಲ್ಟ್ ಕೊಡ್ತೀನಿ. ಓಕೆ, ನಾವು ಚಾಲೆಂಜಿಂಗ್ ಆಗಿ ತಗೊಳ್ಳೋಣ ಇದನ್ನು. ಬನ್ನಿ, ಇನ್ನು ಹಿಂದೆ ಇರೋರು 3 ಜನ ಸೆಂಟ್ರಲ್ ಲೈನ್ಗೆ ಬನ್ನಿ. ಪ್ಲೀಸ್ ಗೆಟ್ ಅಪ್. ಯಾಕೆ ಇಷ್ಟು ಸಮಯ ತಗೊಳ್ತೀರಾ? ಶಿಸ್ತು. ಪೊಲೀಸ್ ಈಸ್ ಶಿಸ್ತು. ಕಮ್ ಫಾಸ್ಟ್, ಕ್ವಿಕ್. ಬನ್ನಿ, ಕ್ಯಾಮ್ರಾ ಮುಂದೆ ಬಂದರೆ ನಾನು ಕರೆಕ್ಷನ್ ಮಾಡ್ಬೋದು ನಿಮಗೆ. ಪ್ಲೀಸ್ ಕಮ್, ಡೋಂಟ್ ಹೆಸಿಟೇಟ್. ನಿಮಗೆ ಹೆಂಗೆ ಬೇಕು ನಾನು ಹಂಗೆ ಹೇಳ್ಕೊಡ್ತೀನಿ ಆಯಿತಾ? ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಹಂಚ್ಕೊಂಡು ಹಿಂದೆ ಮುಂದೆ ಆ ಕಡೆ ಈ ಕಡೆ ಸೈಡ್ಗೆ ಅಂತ ಹೋದರೆ ಲಾಸ್ ಯಾರಿಗಾಗತ್ತೆ? ನಿಮಗೆ ಆಗತ್ತೆ. ಇಂಥ ಒಳ್ಳೆ ಅವಕಾಶ ಇದೆ, ಯೂಸ್ ಮಾಡ್ಕೊಳ್ಳೋಣ ಅಲ್ವಾ? ವೆರಿ ಗುಡ್. ನೋಡಿ ಎಷ್ಟೊಂದು ಟೈಮ್ ವೇಸ್ಟ್ ಆಯ್ತಲ್ಲ. ನೆಕ್ಸ್ಟ್ ಟೈಮಿಂದ ಹಿಂಗೆ ಯಾರಾದರೂ ಒಬ್ಬರ ಲೀಡರ್ಶಿಪ್ ತಗೋಬೇಕು, ಒಬ್ಬರು ಆಫೀಸರು. ನೋಡಿ ಇನ್ನೂ ಸೆಂಟ್ರಲ್ ಜಾಗ ಇದೆ, ಆದಷ್ಟು ಬನ್ನಿ ಎಲ್ಲರೂ. ಸರ್ ಯಾರನ್ನಾರು ಅಲ್ಲಿ ಹಿಂದೆ ಇರೋರನ್ನ ಕರೆಸಿ ಸರ್, ಕರೆಸಿ ಕೂರಿಸಿ ಮುಂದೆ. ಆಲ್ ರೈಟ್. ನೋಡಿ ಫ್ರೀಸ್ ಆಯಿತು ಲೋವರ್ ಬಾಡಿ. ಒಂದು ಕಡೆಯಿಂದ ನಾನು ಏನು ಮಾಡ್ತಾ ಇದ್ದೆ, ನಿಮಗೆ ನಿಮ್ಮ ಹಿಪ್ಪಲ್ಲಿರುವ 9 ಮೂಳೆಗಳನ್ನು ಒಂದಕ್ಕೊಂದು ಬಿಡಿಸ್ಕೊಂಡು ಬರ್ತಾ ಇದೆ ಅಲ್ವಾ? ಆಲ್ ರೈಟ್, ಇರಲಿ, ತೊಂದರೆ ಇಲ್ಲ. ಈಗ ಅದನ್ನು ಮತ್ತೆ ರೀಕನೆಕ್ಟ್ ಮಾಡ್ಕೋಬೇಕು. ಟೆಕ್ನಿಕ್ ಚೇಂಜ್ ಆಗ್ತಾ ಇದೆ. ಓಕೆ, ನಿಮ್ಮ ಎಡಗಾಲನ್ನು ಮತ್ತೆ ಸುಮ್ಮನೆ ಎಲ್ಲಿ ಝೀರೋಯಿಂದ 90 ಡಿಗ್ರಿ ಹೋಗ್ತಾ ಇರಲಿ. ಕಂಟಿನ್ಯೂಸ್ ಆಗಿ ಅಪ್ ಆ್ಯಂಡ್ ಡೌನ್ ಮಾಡಿ. ಮತ್ತೆ ಬ್ರೀತ್ ಯಥಾ ಪ್ರಕಾರ. ಮೇಲ್ ಬರುವಾಗ ಬ್ರೀತ್ ಇನ್, ಕೆಳಗಡೆ ಬರುವಾಗ ಬ್ರೀತ್ ಔಟ್. ಲಾಸ್ಟ್ ಕ್ಲಾಸ್ ಕೂಡ ಹೇಳಿದ್ದೀನಿ, ನಿಮ್ಮ ಕಾಲು ಎಷ್ಟು ಮೇಲೆ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಕಾಲು ಎಷ್ಟು ಸ್ಟ್ರೇಟ್ ಇದೆ ಅದೇ ಮುಖ್ಯ.
ನೀವೊಂದು 100 ಡೇಸ್ ಬರೀ ಇಷ್ಟೇ ಇದೇ ಲೆವೆಲಲ್ಲೇ ಮಾಡಿ ಪರವಾಗಿಲ್ಲ. ಬಟ್ ಮೈಂಡ್ ಏನು ಥಿಂಕ್ ಮಾಡ್ತಾ ಇದೆ 90 ಡಿಗ್ರಿ, ದಟ್ ಈಸ್ ಆಲ್ಸೋ ವರ್ಕ್ಸ್. ಓಕೆ, ಇದು ಜಾಸ್ತಿ ಕೆಲಸ ಮಾಡೋದು ಬಾಡಿ ಮೂಮೆಂಟ್ ಅಲ್ಲ, ಓಕೆ, ನಿಮ್ಮ ಮೈಂಡ್ ಮೂಮೆಂಟ್. ಅಂಡರ್ಸ್ಟುಡ್? ಸ್ಟಾರ್ಟ್ ನಾವು. 1 2 3 4 5 6 ಕಾಲು ನೀಡಿ. ರೈಟ್ ಲೆಗ್ 7 8 9 10 11 12 13 14 15 16 17 18 19 20. ವಂಡರ್ಫುಲ್. ದಿಸ್ ಈಸ್ 100ಗೆ 100% ಐ ಆಮ್ ಸ್ಯಾಟಿಸ್ಫೈಡ್. ಚೆನ್ನಾಗಿ ಮಾಡಿದ್ದೀರಿ. ವೆರಿ ವೆರಿ ಗುಡ್. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಸೇಮ್ ವೇ ರೈಟ್ ಲೆಗ್ ಸ್ಟಾರ್ಟ್ ಮಾಡಿ. ಈಗ ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20. ಗುಡ್. ಕಾಲು ಕೆಳಗಡೆ ಇಳಿಸಿ, ಉಸಿರು ತಗೊಳ್ಳಿ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಸೆಕೆಂಡ್ ಸೆಟ್ ಮತ್ತೆ ಎಡಗಾಲ್ ಮಾಡಬೇಕು. ಅದೇ ಪ್ರಾಕ್ಟೀಸ್, ತಲೆ ಕೆಡಿಸ್ಕೋಬೇಡಿ. ಸ್ಟಾರ್ಟ್ ಮಾಡಿ. ಎಡಗಾಲ್ ಸೇಮ್ ವೇ. ಸ್ಟಾರ್ಟ್. 1 2 3 4 5 6 7 8 9. ಸ್ಪೀಡಾಗಿ ಕೊಡಿ. 10. ಬ್ರೀತ್ ಇನ್ ಬ್ರೀತ್ ಔಟ್. 11 12 13 14 15 16 17. ಪಾಸ್ ಮಾಡಬೇಡಿ. ನೋ, ಎಡಗಾಲ್ ಮಾತ್ರ, ಎಡಗಾಲ್ ಮಾತ್ರ, ಎಡಗಾಲ್ ಮಾತ್ರ. ಬಲಗಾಲ್ ಮಾಡ್ತಿರೋರು ಹಾಸನ್ ಯೂನಿಟ್. ಓಕೆ, ರಿಲ್ಯಾಕ್ಸ್. ಈಗ ನೋಡಿ, ಈ ಮಸಾಜ್ ನೀವು ಎಲ್ಲಿ ಮಾಡಬೇಕಂದ್ರೆ ಕರೆಕ್ಟಾಗಿ ನೋಡಿ, ಈ ಪೆಲ್ವಿಸ್ ಜಾಯಿಂಟ್ಸ್ ಇಲ್ಲಿ ರಬ್ ಮಾಡಬೇಕು. ಓಕೆ, ರಬ್ ವೆಲ್. ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಕುತ್ಕೋಬಾರ್ದು, ನಾನು ನಿಮ್ಮನ್ನು ಗಮನಿಸೋಕೆ ಬಂದಿದ್ದೀನಿ ಅಷ್ಟೇ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಗುಡ್. ರೈಟ್ ಲೆಗ್ ಅದೇ ಸ್ಪೀಡಾಗಿ ಹೋಗಲಿ. ಈಗ ಇನ್ನೂ ಮ್ಯಾಕ್ಸಿಮಮ್ ಸ್ಪೀಡ್ ಕೊಡ್ಬೋದೇ ವಿನಃ ಕಡಿಮೆ ಮಾಡ್ಕೋಬೇಡಿ. ಸ್ಟಾರ್ಟ್. 1. ನಿಮ್ಮ ಎನರ್ಜಿ ಎಷ್ಟಿದೆ ಅದನ್ನ ಯೂಸ್ ಮಾಡಿ. 2. ಬರೀ ಮಲಗಿದ್ದಲ್ಲೇ ನೀವು ವೆಯ್ಟ್ ರಿಡಕ್ಷನ್ ಮಾಡ್ಕೋಬೋದು. 2. ರೈಟ್ ಲೆಗ್ ಹಾಸನ್ ಯೂನಿಟ್. 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. 20 ಬೆತ್ತಲ್ಲಿ ಸೆಂಟ್ರಲ್ ಇಬ್ಬರು ಬಿಟ್ಟು ಇನ್ನೆಲ್ಲರೂ ಚೆನ್ನಾಗಿ ಮಾಡಿದ್ರು. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಸಾಜ್ ಮಸಾಜ್. ಗುಡ್. ಈಗ ಅಲ್ಲಿಂದ ಗಮನಿಸ್ಕೊಳ್ಳಿ. ಓಕೆ, ಕೈ ಹಿಂದೆ ಇದೆ, ಇಂಟರ್ಲಾಕ್ ಮಾಡಿಬಿಡಿ ಇಲ್ಲಿಂದ. ಓಕೆ, ಸ್ಟ್ರೆಚ್ ಮಾಡ್ಕೊಳ್ಳಿ. ಸ್ಟ್ರೆಚ್ ಮಾಡುವಾಗ ಏನು ಮಾಡಬೇಕು ಅಂದರೆ ನಿಮ್ಮ ಹೊಟ್ಟೆನ ಒಳಗೆ ಎಳ್ಕೋಬೇಕು. ಕಿಬ್ಬೊಟ್ಟೆನ ಸಂಪೂರ್ಣವಾಗಿ ಒಳಗೆ ಎಳ್ಕೋಬೇಕು. ಹೊಕ್ಕಳ 2 ಭಾಗ ಆಗ್ತಾ ಇದೆ ಅನಿಸ್ಬೇಕು ನಿಮಗೆ. ಹಾಗೆ ನೋಡಿ, ಅಪ್ಪರ್ ಬಾಡಿ ಮೇಲಕ್ಕೆ ಎಳಿಬೇಕು, ಲೋವರ್ ಬಾಡಿಯನ್ನು ಕೆಳಗಡೆ ಎಳ್ಕೋಬೇಕು. ಕೆಳಗಡೆ ಎಳ್ಕೊಂಡು ಎರಡೂ ಕಾಲನ್ನು 30 ಡಿಗ್ರಿ ಲಿಫ್ಟ್ ಮಾಡಿ. ಓಕೆ, ಬ್ರೀತ್ ಔಟ್ ಬ್ರೀತ್ ಔಟ್ ಬ್ರೀತ್ ಔಟ್ ಬ್ರೀತ್ ಔಟ್ ಬ್ರೀತ್ ಔಟ್ ಬ್ರೀತ್ ಔಟ್ ಬ್ರೀತ್ ಔಟ್. ಓನ್ಲಿ 30 ಕೌಂಟ್ಸ್, ಅಂದರೆ 30 ಸೆಕೆಂಡ್ಸ್ ಒಳಗೆ ಮುಗಿಸ್ತೀನಿ. ಕಾಲನ್ನು ಮಂಡಿ ಬೆಂಡ್ ಮಾಡಬೇಡಿ. ಸ್ಟಾರ್ಟ್. ಎಷ್ಟಾಗುತ್ತೆ ಅಷ್ಟು ಇಂಟರ್ಲಾಕ್ ಮಾಡಿ, ದೇಹ ಎಳ್ಕೊಳ್ಳಿ. ಸ್ಟಾರ್ಟ್. 1 2 3 4 5 6 7 8 9 10 11 12 13 14. ತುಮಕೂರು ಫ್ರಂಟ್. 15 16 17. ಒಬ್ಬರು ನಿಲ್ಲಿಸಿದ್ರು. 18 19 20 21 22 23 24 25 26 27 28 29 30. No worries.
ಒಂದು 25-26 ನಿಲ್ಲಿಸಿದ್ರು ನೋ ಪ್ರಾಬ್ಲಮ್, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಮಸಾಜ್ ಮಾಡಿ, ಲೋವರ್ ಬಾಡಿನ ಮಸಾಜ್ ಮಾಡಿ, ಪ್ರೀತಿಯಿಂದ ಮಸಾಜ್ ಮಾಡಿ, ಭಾಳ ಪ್ರೀತಿಯಿಂದ ಮಸಾಜ್ ಮಾಡಿ. ಆಮೇಲೆ ಇಲ್ಲಿ ನೋಡಿ, ಮಸಾಜ್ ಮಾಡುವಾಗ ನೋಡಿ, ಕೆಲವ್ರು ಏನು ಮಾಡ್ತೀರಿ, ಕೈ ಹಿಂದಕ್ಕೆ ತಗೋಬೇಡಿ, ವಿತ್ತಿನ್ ನಿಮ್ಮ ಸೈಡ್ ಫಿಕ್ಸ್ ಮಾಡ್ಕೋಬೇಕು. ಇನ್ವರ್ಡ್ಸ್ 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 ಇನ್ವರ್ಡ್ಸ್. ಆ್ಯಂಡ್ ನೀವು ಕ್ಲಾಕ್ ವೈಸಲ್ಲಿ ಮಸಾಜ್ ಮಾಡುವಾಗ ಎಡಗೈಯಲ್ಲಿ ನೋಡಿ, ಎಡಭಾಗದಿಂದ ಮೇಲ್ಭಾಗಕ್ಕೆ ಹೀಗೆ ಬರಬೇಕು. ಇದು ಉಲ್ಟಾ ಹೋಗಬಾರ್ದು. ಇದು ನಿಮ್ಗೆ ಡೈಜೆಷನ್ ಆಗಿ ನೋಡಿ, ಫುಡ್ಡು ಹೀಗೆ ಬಂದು ಇಂಡೈಜೆಷನ್ ಆದರೆ ನಾವು ಮಸಾಜ್ ಕೊಡೋದು ಹೀಗೆ. ಮತ್ತು ಹೆಣ್ಮಕ್ಳಿಗೆ ನಾವು ಡೆಲಿವರ್ ಮಾಡುವಾಗಲೂ ಕೂಡ ಮಗುವನ್ನು ತಿರುಗಿಸ್ಲಿಕ್ಕೂ ಡೈರೆಕ್ಷನ್ ಕೂಡ ನಾವು ಯೂಸ್ ಮಾಡೋದು ಹೀಗೆ, ಇಲ್ಲಿಂದ ಈ ಡೈರೆಕ್ಷನಲ್ಲಿ ಮಸಾಜ್ ಆಗಬೇಕು. ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಮಸಾಜ್ ಮಾಡಿ, ಹೊಟ್ಟೆಗೆ ಚೆನ್ನಾಗಿ ಮಸಾಜ್ ಮಾಡಿ. ಶಿವಮೊಗ್ಗದಲ್ಲಿ ಯಾರ ಮಧ್ಯೆ ಎದ್ದೋದ್ರು, ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ನಿಮ್ಮ ಹೊಟ್ಟೆ ಮಸಾಜ್ ಮಾಡಿ, ನಿಮ್ಮ ಸೊಂಟವನ್ನು ತಿರುಗಿಸಿ, ಅಥವಾ ನಿಮ್ಮ ಸೊಂಟ ನೋಡಿ, ನಿಮ್ಮ ಸೊಂಟ ಅಥವಾ ನಿಮ್ಮ ಹೊಟ್ಟೆ ನೋಡಿ ಅಂದರೆ ಏನು ಮಾಡ್ತೀರಾ, ಇನ್ನೊಬ್ರು ಸೊಂಟ ನೋಡೋದು ಅಲ್ವಾ, ಇನ್ನೊಬ್ರು ಹೊಟ್ಟೆ ನೋಡೋದು, ಅಲ್ಲೇ ನಾವು ಎಡಗ್ತಾ ಇರೋದು. ನಮ್ಮ ಸೊಂಟ ನಮ್ಮ ಹೊಟ್ಟೆ ನಾವು ನೋಡ್ಕೋತಾ ಇರ್ಬೇಕು ಯಾವಾಗಲೂ. ಆಲ್ ರೈಟ್. ಸೊ ಇವಾಗ ಮತ್ತೆ ಕೈಯನ್ನು ಹಿಂದಕ್ಕೆ ಚಾಚಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟೈಟ್ ಮಾಡ್ಕೊಳ್ಳಿ ದೇಹವನ್ನು. ಓಕೆ, ದಂಡದ ರೀತಿ ಇರಲಿ ಕಾಲುಗಳು. ಓಕೆ, ಕಾಲು ಇಷ್ಟೇ ಹೈಟ್ ಇರಲಿ. ಈಗ ಇದನ್ನೇ ನೀವು ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್. ಕಮಾನ್, ಸ್ಟಾರ್ಟ್. 1 2 3 4. ಮಂಡಿ ಲೂಸ್ ಆಗಬಾರ್ದು, ಟೈಟ್ ಇರಬೇಕು. ಮಂಡಿ ಟೈಟಾಗಿ ಇಟ್ಕೊಳ್ಳಿ. ಕೋರ್ ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. 5 6, ಕಮಾನ್ 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಎಲ್ಲರೂ ರಿಲ್ಯಾಕ್ಸ್ ಮಾಡಿ. ತುಮಕೂರಲ್ಲಿ ಲಾಸ್ಟಿಂದ ಹಾರಿಸಾಂಟಲ್ ಆಗಿ 1 2 3ನೇ ಲೈನಲ್ಲಿ ಡೋರ್ಗೆ ಫ್ರಂಟ್ ಇರೋ ಕಡೆಯಿಂದ 4ನೇವರು ನೀವು 10 ಮೋರ್ ಕೌಂಟ್ಸ್ ಮಾಡಪ್ಪ. ನೀವು 2 ರೌಂಡಲ್ಲೂ ಸರಿಯಾಗಿ ಮಾಡಲಿಲ್ಲ. ಸೆಂಟ್ರಲ್ಲಿ ಸರ್ ಅವ್ರಿಗೆ ಮಾಡಿಸಿ, ಕಿರಣ್ ನಿಮ್ಮ ರೈಟ್ ಸೈಡಿಗೆ ಇರೋರು ಅವ್ರಿಗೆ ಮಾಡಿಸಿ, ಅವ್ರಿಗೆ ಮಾಡಿಸಿ, ಅವ್ರಿಗೆ ಕೌಂಟ್ ಕೊಡ್ತೀನಿ, ಈಗ ಮಾಡಿಸಿ. ಕಮಾನ್, ಅವ್ರಿಗೇನೆ. ಟೇಕ್ ಹ್ಯಾಂಡ್ ಬ್ಯಾಕ್. ಎಲ್ಲರೂ ಕಾಯ್ತಿದ್ದಾರೆ, ಬೇಗ ಮಾಡಬೇಕು. ಕ್ವಿಕ್, ರೆಡಿ. ಸ್ಟಾರ್ಟ್. 1 2 3 4 5 6 7. ಸ್ಟ್ರಾಂಗ್ ಇದ್ದೀರಿ ನೀವು, ಮಾಡ್ತೀರಿ ಮಾಡಿ. 11 12. ಸ್ಪೀಡ್ ಕೊಡಿ. 13 14 15 16 17. ಕಮಾನ್ 18 19 20. ಗುಡ್ ಬಾಯ್. ನೋಡಿ, ನಿಮ್ಮೊಳಗೆ ಒಂದು ಸ್ಟ್ರೆಂತ್ ಇರುತ್ತೆ, ನಿಮಗೆ ಗೊತ್ತಿರಲ್ಲ. ನೀವು ನಿಮಗೆ ವೀಕ್ ಅಂದ್ಕೊಂಡಿರ್ತೀರಿ. ಕೊಡಿ, ಕ್ಲಾಪ್ಸ್ ಕೊಡಿ ಎಲ್ಲರೂ ಅವರಿಗೆ. ವೆರಿ ನೈಸ್, ಜಾಣ, ಗುಡ್ ಬಾಯ್. ಓಕೆ, ಯಾರು ವೀಕ್ ಆಗಬೇಡಿ. ನಿಮಗೆ ನೀವು ವೀಕ್ ಅಂತ ಯಾರು ಅಂದ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಅನುಗುಣವಾದಂಥ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಪ್ರತಿಯೊಬ್ಬ ಯುನಿಕ್ ಪರ್ಸ್ನಾಲಿಟೀಸ್. ಏನಂತೀರಿ ಮೈಸೂರವ್ರು, ಕರೆಕ್ಟ್ ಅಲ್ಲ? ಓಕೆ, ನಾವು ಮೈಂಡ್ ಸ್ಟ್ರಾಂಗ್ ಮಾಡ್ಕೋಬೇಕಷ್ಟೆ. ಬಾಡಿಯಲ್ಲಿ ಏನೂ ಇಲ್ಲ. ನಾವು ಅಂದ್ಕೊಂಡಿದ್ದೀವಿ ಬಾಡಿಯಲ್ಲಿ ಎಲ್ಲ ಇದೆ ಏನೂ ಇಲ್ಲ ರೀ. ಬಾಡಿಯಲ್ಲಿ ಇರೋದು 2 ಯಾವುದು ನಮ್ಮ ವಂಶ ಬೆಳೆಸೋಕ್ಕಾಗಿ ಕೊಟ್ಟಿರೋ 2 ಅಂಗ ಇದೆಯಲ್ಲ, ಅಷ್ಟೇ ವಿಶೇಷ ಅನಿಸೋದು. ಹಾಗಾಗಿ ಅದಕ್ಕೆ ಜಾಸ್ತಿ ಅಂಟ್ಕೊಳ್ತಾನೆ ಮನುಷ್ಯ. ಅದನ್ನು ಬಿಟ್ಟು ಅದ್ಭುತವಾದ ವಿಚಾರಗಳಿದೆ, ನಿಮಗೆ ಗೊತ್ತಿಲ್ಲ. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ರೈಟ್, ವಾಪಸ್ ಬನ್ನಿ. ಎಲ್ಲರೂ ಸ್ವಲ್ಪ ಲೋವರ್ ಬಾಡಿನ ರಿಲ್ಯಾಕ್ಸ್ ಮಾಡಿ, ಕಾಲ್ ಫೋಲ್ಡ್ ಮಾಡ್ಕೊಳ್ಳಿ, ಕೈಯಿಂದ ಎಲ್ಬೋ ಟು ಎಲ್ಬೋ ಲಾಕ್ ಮಾಡ್ಕೊಳ್ಳಿ. ಓಕೆ, ಕ್ಲಾಕ್ ವೈಸ್ನಲ್ಲಿ ರೊಟೇಷನ್ ಮಾಡ್ತಾ ಬನ್ನಿ. 1 2 3 4 5 6 7 8 9 10. ಆಪೋಸಿಟ್ ಬನ್ನಿ. 1 2 3 4 5 6
7 8 9 10. ಬಲಭಾಗದಿಂದ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಬಲಭಾಗದಿಂದ ಹೊಟ್ಟೆ ಮೇಲೆ ಮಲಗಿ. ಅದೇ ಥರ ಕಾಲು ಫೋಲ್ಡ್ ಮಾಡಿ, ಕೈಯನ್ನು ಎದೆ ಅಕ್ಕಪಕ್ಕದಲ್ಲಿ ಇಟ್ಕೊಳ್ಳಿ, ಹಣೆಯನ್ನು ನೆಲದ ಮೇಲೆ ಇಟ್ಕೊಳ್ಳಿ, ಕಾಲನ್ನು ಜೋಡಿಸ್ಕೊಳ್ಳಿ. ಓಕೆ, ಕ್ಲಾಕ್ ವೈಸ್ನಲ್ಲಿ ರೊಟೇಷನ್ ಮಾಡಿ. 1 2 ಬ್ರೀತ್ ಇನ್ ಬ್ರೀತ್ ಔಟ್. 3 4 5 6 7 8 9 10. ಆಪೋಸಿಟ್. 1 2 ಲೆಫ್ಟ್ ಟು ರೈಟ್ ಅಲ್ಲ, ಸರ್ಕಲ್ ಆಗಬೇಕು. ಲೆಫ್ಟ್ ಟು ರೈಟ್ ಅಲ್ಲ, ಮೈಸೂರಲ್ಲಿ ಲೆಫ್ಟ್ ಟು ರೈಟ್ ಅಲ್ಲ, ಸರ್ಕಲ್. 5 6 7 8 9 10. ಓಕೆ, ಇವಾಗ ಎಲ್ಲ ಯೂನಿಟ್ಸ್ ಹಾಲ್ ಅವ್ರದ್ದು ಕಾಲ್ ಹೆಂಗಿದೆ ಈಗ? ಕಾಲ್ ಕ್ಯಾಮ್ರಾ ಕಡೆಗಿದೆ ಅಲ್ವಾ? ಎಲ್ಲರೂ ನಿಮ್ಮ ಬಲಭಾಗದಿಂದ ಒಂದೇ ಸಲ ಓಕೆ ಟರ್ನ್ ಆಗಿ ಕ್ಯಾಮ್ರಾ ಕಡೆಗೆ ತಿರುಗಿ. ಕಾಲ್ ಫೋಲ್ಡಲ್ಲೇ ಇರಬೇಕು, ಕಾಲ್ ಫೋಲ್ಡಲ್ಲೇ ಇರಬೇಕು. ಟರ್ನ್ ಆಗಲಿಲ್ಲ ಇನ್ನು ಮೈಸೂರವರು. ಎತ್ ಕೂತ್ಕೊಳ್ಳಂಗಿಲ್ಲ, ಎತ್ ಕೂತ್ಕೊಂಡು ಬರೋಂಗಿಲ್ಲ. ನನ್ನ ನೋಡಿ ಇನ್ನೊಂದ್ಸಲ. ಓಕೆ, ಸೊ ಇಲ್ಲಿದ್ದೀರಿ, ಕಾಲ್ ಫೋಲ್ಡ್ ಮಾಡಿರ್ತೀರಿ. ಓಕೆ, ನಿಮ್ಮ ಹೊಟ್ಟೆ ಮೇಲೇ ರೋಲ್ ಆಗಿ ಬರಬೇಕು. ಕಮಾನ್, ರೈಟ್ ಸೈಡಿಂದ ಬಂದ್ರಾ? ಓಕೆ, ಸೊ ಈಗ ಅಲ್ಲಿಂದ ಮತ್ತೆ ಲೆಫ್ಟ್ ಸೈಡ್ ಬ್ಯಾಕ್ ಹೋಗಬೇಕು, ಸೇಮ್ ಪೊಸಿಷನ್. ಓಕೆ, 1 ಬ್ಯಾಕ್ ಹೋಗಿ, ಎಲ್ಲರೂ ಸ್ಟಾರ್ಟ್ ಮಾಡಿ. 2 ರೈಟ್ ಸೈಡ್, ಹೊಟ್ಟೆ ಮೇಲೆ ರೋಲ್ ಆಗಬೇಕು. ಹೊಟ್ಟೆ ಮೇಲೆ ಕಾಲು ಕೆಳಗಡೆ ಇಳಿಸಬಾರ್ದು. ರೆಡಿ. 3. ಸೊ ಮ್ಯಾಟ್ ಇದ್ರೆ ನಿಮಗೆ ಕಷ್ಟ, ನೆಲದ ಮೇಲಾದ್ರೆ ಈಸಿಯಾಗಿ ಬರುತ್ತೆ. ಓಕೆ, 4 ಒಂದೇ ಸಲ ಬರ್ಬೋದು. ಕಮಾನ್, ಟರ್ನ್. ಮ್ಯಾಟ್ ತೆಕ್ಕೊಳ್ಳಿ ಸೂರ್ಯ, ಮ್ಯಾಟ್ ತೆಗೆದು ನೋಡಿ, ಗ್ರಾನೈಟ್ ಮೇಲೆ ಒಳ್ಳೆ ರೋಲ್ ಆಗುತ್ತೆ. ಓಕೆ, ಇನ್ನೊಂದ್ಸಲ ನೋಡಿ, ಈಗ ಮಾಡಬೇಡಿ ನೋಡಿ, ಮಾಡಬೇಡಿ ನೋಡಿ, ಈಗ ನೋಡಿ. 5. ಓಕೆ, ದೆನ್ 6. ಹೊಟ್ಟೆ ಮೇಲೆ ರೋಲ್ ಆಗಬೇಕು. ಮಾಡಿ ಈಗ, ಕಮಾನ್, ರೆಡಿ. ಎಲ್ಲರೂ ಟರ್ನ್ ಆಗಬೇಕು. ತಲೆಯನ್ನು ಕ್ಯಾಮ್ರಕ್ಕೆ ಹಾಕೊಳ್ಳಿ, ಕ್ಯಾಮ್ರಾ ಕಡೆಗೆ ಇಟ್ಕೊಳ್ಳಿ, ಕೈ ಹೀಗಿಟ್ಕೊಳ್ಳಿ, ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ. ಓಕೆ, ರೈಟ್ ಸೈಡಿಂದ ಬ್ಯಾಕ್ ಹೋಗಬೇಕು. ರೆಡಿ. 1 ರೋಲ್. ನೇವಲ್ ಮೇಲೆ ಹೋಗಬೇಕು, ಒಟ್ಟಿಗೆ ಒಂದೇ ಸಲ ಹೋಗ್ಬೇಕು. ಆಸನ ಅವ್ರು ಸೂಪರ್. ಕಾಲ್ ಫೋಲ್ಡ್ ಮಾಡಬೇಕು, ಕಾಲ್ ಫೋಲ್ಡ್ ಮಾಡಿರಬೇಕು, ಕಾಲ್ ಫೋಲ್ಡ್ ಮಾಡಿರಬೇಕು. ಹಾಂ. 2 ಎಡಭಾಗದಿಂದ ಮತ್ತೆ ವಾಪಸ್, ಎಡಭಾಗದಿಂದನೇ, ಎಡಭಾಗದಿಂದನೇ. 3 ಬಲಭಾಗದಿಂದ ಬ್ಯಾಕ್, ಬಲಭಾಗದಿಂದ. ಮೈಸೂರಲ್ಲಿ ಫ್ರಂಟಲ್ಲಿರೋ ಹೋಗೋಣ ಹೋಗೋಣ ಹೋಗೋಣ, ಜೈವೋ ಜೈವೋ, ಹೋಗ್ಲಿ 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 ಹೋಗ್ಲಿ, ಅಷ್ಟೇ. ಎಂಜಾಯ್ ಮಾಡಿ ಅದನ್ನು ಮಕ್ಕಳ ಥರ. ವೈಟ್ ಶರ್ಟ್ ಅವ್ರು ಮಾಡ್ತಿಲ್ಲ, ಫ್ರಂಟಲ್ಲಿ ಮೈಸೂರು. ಎಡಭಾಗದಿಂದ ಅಂದರೆ ಕೊಡಿ, ಅವ್ರಿಗೊಂದು ಚಪ್ಪಾಳೆ ಕೊಟ್ಬಿಡಿ ಎಲ್ಲರೂ. ವೆರಿ ಗುಡ್, ವೆರಿ ಗುಡ್. ಓಕೆ, ರೈಟ್. ಎಷ್ಟಾಯಿತು? 3 ಆಯಿತಾ? 3 4 5. ಶಿವಮೊಗ್ಗ ಮಾಡ್ತಿಲ್ಲ. 6 10 ಕೌಂಟ್ ಆಗಬೇಕು, ಒನ್ ಡೈರೆಕ್ಷನ್. 7 ನೀವು ಸ್ಪಾಟ್ಲೈಟಲ್ಲಿ ಇದ್ದೀರಾ ಶಿವಮೊಗ್ಗದವರು, ಯಾಕೆ? 8. ಓಕೆ, ಮತ್ತೆ ಕೌಂಟ್ ಕೊಡ್ತೀನಿ. ರೈಟ್, ಎಲ್ಲರೂ ಕ್ಯಾಮ್ರಾ ಕಡೆಗೆ ತಿರ್ಕೊಳ್ಳಿ. ಹೆಡ್ ಟು ಕ್ಯಾಮರಾ, ಹೆಡ್ ಟು ಕ್ಯಾಮರಾ. ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗ, ಒಳ್ಳೆ ಸ್ಟ್ರೆಂತಪ್ಪ, ಖುಷಿ ಆಗುತ್ತೆ. ಶಿವಮೊಗ್ಗ, ತುಮಕೂರು, ಮೈಸೂರು ಮೋಸ್ಟ್ಲಿ ಬರೀ ಒಬೇಸವ್ರು ಮಾತ್ರ ಇದ್ದಾರೆ ಅನಿಸುತ್ತೆ. ಹಾಸನವ್ರು ಗುಡ್, ಹಾಸನವ್ರು ಕಂಪ್ನಿಯವ್ರು ಇರಬೇಕು. ಓಕೆ, ರೆಡಿ. ಈಗ ನಿಮ್ಮ ಎಡಭಾಗದಿಂದ ಬ್ಯಾಕ್. 1 ಎಡಭಾಗದಿಂದ ಬ್ಯಾಕ್, ಕರೆಕ್ಟಾಗಿ ಹೊಕ್ಕಳದ ಮೇಲೆ ರೋಲ್ ಆಗಬೇಕು. ದಟ್ ಈಸ್ ಅ ಕಾಲ್ಡ್ ಶ್ರೀಚಕ್ರ. ವಿ ಸೇ ದಟ್. ಚಕ್ರ ರನ್ ಆಗಬೇಕು. ಕಾಲ್ ಫೋಲ್ಡ್ ಮಾಡಿರಬೇಕು, ಕಾಲ್ ಫೋಲ್ಡ್ ಮಾಡಬೇಕು ಪ್ಲೀಸ್. ಅದ್ಯಾಕದು? ತಲೆ ಇಟ್ಕೊಂಡು ಕೆಳಗಡೆ ನನ್ನ ಕೈ ಹೆಂಗೆ ಇಟ್ಕೊಳಕ್ಕೆ ಹೇಳಿದೆ? ಶಿವಮೊಗ್ಗದಲ್ಲಿ ಸೆಂಟ್ರಲ್ ಲೈನ್ ಸೆಂಟ್ರ್ ಅವರು.
ರೆಡಿ? ಮತ್ತೆ ಸೇಮ್ ಡೈರೆಕ್ಷನ್ ವಾಪಸ್ ಬರಬೇಕು. ಯಾವ ಡೈರೆಕ್ಷನ್ ಹೋಗಿದ್ದೀರಿ ಅದೇ ಡೈರೆಕ್ಷನ್ ವಾಪಸ್. 2 3. ನೀವು ರಾಂಗ್ ಮಾಡ್ತಿದ್ದೀರಾ ಶಿವಮೊಗ್ಗದವ್ರು, ಫಸ್ಟ್ ಟೈಮ್ ನೀವು ರಾಂಗ್ ಮಾಡ್ತಿರೋದು. ಓಕೆ, ನನ್ನ ಜೊತೆನೆ ಮಾಡಿ ಎಲ್ಲರೂ ಈಗ. ಕಮಾನ್. ಓಕೆ, ಯಾವ ಕಡೆಗಿದ್ವಿ ಈಗ? ಈಗ ವಿ ಹ್ಯಾವ್ ಟು ರೊಟೇಟ್ ರೈಟ್ ಸೈಡ್. ನೋಡಿ, ರೈಟ್ ಸೈಡಿಂದ ಎಲ್ಲರೂ ಕ್ಯಾಮ್ರಾ ಕಡೆಗಿರ್ಲಿ, ತಲೆ ಕ್ಯಾಮ್ರಾ ಕಡೆಗೆ ಬಂದ್ಬಿಡಿ. ಕನ್ಫ್ಯೂಷನ್ ಬೇಡ, ಕೈ ಅಗಲ ಇಟ್ಕೊಳ್ಳಿ. ತುಮಕೂರವರು ಬಂದ್ಬಿಡಿ ಕ್ಯಾಮ್ರಾ ಕಡೆಗೆ. ಓಕೆ, ಸೊ ಇಲ್ಲಿಂದ ಒಂದೇ ಸಲ ನೋಡಿ ಕೈ ಬದಲಾಯಿಸ್ಕೊಳ್ಳೋದಷ್ಟೇ. ನೋಡಿ, 1 ರೈಟ್ ಸೈಡ್, ಅಗೈನ್ 2 ಲೆಫ್ಟ್ ಇಂದ ವಾಪಸ್, 3 ರೈಟ್ ಸೈಡ್ ಬ್ಯಾಕ್, 4 ಲೆಫ್ಟ್ ಇಂದ ಫ್ರಂಟ್. ಸ್ಟಾರ್ಟ್ ಮಾಡಿ. 5 6 7 8 9 10. ಓಕೆ, ಸೊ ನಿಮ್ಮ ಮ್ಯಾಟನ್ನು ಸರಿ ಮಾಡ್ಕೊಳ್ಳಿ. ಓಕೆ, ಎಲ್ಲರೂ ಈಗ ಹೊಟ್ಟೆ ಮೇಲಿದ್ದೀರಿ. ಕೈಯನ್ನು 2 ಚೆಸ್ಟ್ಗಳ ಅಕ್ಕಪಕ್ಕ ಇಟ್ಕೊಳ್ಳಿ. ಓಕೆ, ಭುಜಂಗಕ್ಕೆ ಬನ್ನಿ. ಇಲ್ಲಿ ನೋಡ್ಕೊಳ್ಳಿ. ಓಕೆ, ಇಟ್ ಈಸ್ ನಾಟ್ ಓನ್ಲಿ ನಿಮ್ಮ ವೆಯ್ಟ್ ಲಾಸ್ ಅದು ಇದು ಅಂತ. ಯೋಗ ಬಂದು ವೆಯ್ಟ್ ಲಾಸ್ಗೂ ಅಲ್ಲ, ವೆಯ್ಟ್ ಗೇನ್ಗೂ ಅಲ್ಲ. ಇಟ್ ಈಸ್ ಓವರ್ ಆಲ್ ಯುವರ್ ಬಾಡಿ ಫಿಟ್ ಅಂಡ್ ಮೈಂಡ್ ಫಿಟ್. ಸ್ಟಾರ್ಟ್ ಮಾಡಿ ಈಗ. ಸರ್ಪ ಶ್ವಾಸ. 1 2 3 4. ಥೆರಪಿಟಿಕ್ ಗೋ. 5 6 7 8 9 10 11 12 13 14 15 16 17 18 19 20. ಗುಡ್. ಕಮ್ ಟು ದಿ ಮೌಂಟೇನ್ ಪೋಸ್ಚರ್. ಮೌಂಟೇನ್ ಪೋಸ್ಚರ್ ಬನ್ನಿ. ಹೇಗೆ ಬರಬೇಕು? ಇಲ್ಲಿದ್ವಿ, ಇಲ್ಲಿದ್ರಿ, ಟೋ ಸ್ಟಿಪ್ ಅಪ್ ಮಾಡಿ ನಿಮ್ಮ ದೇಹವನ್ನು ಲಿಫ್ಟ್ ಮಾಡಿ ಗೋ ಬ್ಯಾಕ್. ಓಕೆ, ಜಸ್ಟ್ ಯುವರ್ ನೀ ಕ್ಲೆನ್ಸ್ ಮಾಡಿ. 1 2 ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 3 4 5 6 7 8 9 10 11 12. ಬ್ರೀತ್ ಔಟ್. 13 14 15 16 17 18 19 20. ಬ್ರಿಂಗ್ ಯುವರ್ ರೈಟ್ ಲೆಗ್ ಫ್ರಂಟ್. ಬಲಗಾಲ ಮುಂದಕ್ಕೆ ತಗೊಳ್ಳಿ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ತಲೆ ಎತ್ತಿ ಮೇಲೆ. 4 5 6 7 8 9 10. ಬಲಗಾಲ ಹಿಂದೆ ಹೋಗ್ಲಿ. ಕೆಳಗಾಲ ಮುಂದಕ್ಕೆ ತಗೊಳ್ಳಿ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 1 2 3 4 5 6 7 8 9 10. ಗುಡ್. ಇಲ್ಲಿಂದ ಬಲಗಾಲನ್ನ ತಂದು ಎಡಗಾಲಕ್ಕೆ ಸೇರಿಸಿ. ವೆರಿ ಗುಡ್. ಇಲ್ಲಿಂದ ನಿಧಾನವಾಗಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಬ್ಯಾಕ್ ಬೆಂಡ್ ಮಾಡೋರು ಮಾಡಿ, ಆಗಿಲ್ಲ ಅಂದರೆ ನೇರವಾಗಿ ಮಾಡಿ. ಓಕೆ, ಬ್ರೀತ್ ಔಟ್. ಅಗೇನ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಮುಂದಕ್ಕೆ ಬಾಗಿ. ರೈಟ್. ಈಗ ಬ್ರೀತ್ ಇನ್ ಮಾಡಿ ಕಾಲು ಸ್ವಲ್ಪ ರೈಟ್ ಲೆಗ್ ಮೇಲೆ ಕೆತ್ಕೊಳ್ಳಿ. ಎಷ್ಟಾಗುತ್ತಷ್ಟು. ಸೀನಿಯರ್ಸ್ ಎಲ್ಲ ಎಷ್ಟಾಗುತ್ತೆ ಅಷ್ಟು ಎತ್ತಿ. ಜೂನಿಯರ್ಸ್ ಇರೋರು ಎಷ್ಟು. ಓಕೆ, ಲೋವರ್ ಇದ್ರಲ್ಲಿ ತಗೊಳ್ಳಿ. ಬ್ರೀತ್ ಔಟ್ ಮಾಡಿ. ಕಾಲನ್ನ ಹಿಂದಕ್ಕೆ ತಗೊಳ್ಳಿ. ಬಲಗಾಲ ಹಿಂದೆ ಇಡಿ. ವೆರಿ ಗುಡ್. ಈಗ ಫಸ್ಟ್ ಬ್ರೀತ್ ಇನ್ ಮಾಡಿ.
ಬ್ರೀತ್ ಔಟ್ ಮಾಡ್ತಾ ಎಡಗಾಲನ್ನ ಹಿಂದಿನ ಕಾಲಕ್ಕೆ ಸೇರಿಸಿ ಮುಂದೆ ನೋಡಿ. ಈ ಬಾಡಿನ ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ಮುಂದೆ ಹೋಗುವಾಗ ಬ್ರೀತ್ ಇನ್, ಹಿಂದೆ ಹೋಗುವಾಗ ಬ್ರೀತ್ ಔಟ್. ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇರಿ. 1 ಮಾಡ್ತೀರಾ ಮಾಡಿ ಸರ್. 2 ಕೌಂಟ್ಸ್ ಮಾಡಿ ಸಾಕು ನೀವು. 3 4 5 6 7 8 9 10. ಗುಡ್. ಮಂಡಿ ಇಡಿ, ಹಿಪ್ ಹಿಂದೆ ತಗೊಳ್ಳಿ. ರೈಟ್. ತಲೆನ ನೆಲದ ಮೇಲೆ ಇಡಿ. 1 2 3. ಬಾಗಿ ಆಸನ. 4 5 6 7 8. ಶಿವಮೊಗ್ಗದಲ್ಲಿ ನಿಂತಿರೋರು 9. ಮುಂದೆ ಬಾಗಿ. 10. ಇನ್ಹೇಲ್ ಆಲ್ ದ ವೇ, ಹ್ಯಾಂಡ್ಸ್ ಅಪ್. ಎಕ್ಸೇಲ್, ಹ್ಯಾಂಡ್ ಫಾರ್ವರ್ಡ್. ಈ ಹೊಟ್ಟೆನ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ನೋಡಿ. ಸಾಫ್ಟ್ ಆಗಿದೆಯಾ? ಸ್ವಲ್ಪ ಮೆತ್ತಗಾಗಿದೆಯಾ? ಪಕ್ಕ? ಓ, ಥ್ಯಾಂಕ್ ಯು. ಓಕೆ, ಈಗ ಬ್ರೆಸ್ಟ್ ರೊಟೇಷನ್ ಮಾಡಿ ಸುಮ್ಮನೆ ಫಾಲೋ ಮಾಡಿ. ಆಪೋಸಿಟ್ ಮಾಡಿ. ರೈಟ್ ಎಲ್ಬೋ, ಬ್ಯಾಕ್, ಶೋಲ್ಡರ್ಸ್, ಬಾಡಿ ಫ್ರೀ, ಲೆಫ್ಟ್ ರೈಟ್. ಓಕೆ, ಕಾಲು ನೀಡಿ, ಕಾಲು ಶೇಕ್ ಮಾಡಿ. ಕಾಲನ್ನು ಒಂದು 2.5 ಅಡಿ ಅಗಲ ಮಾಡಿ. ಕೈಯನ್ನು 45 ಡಿಗ್ರಿ ದೇಹದಿಂದ ಆಚೆ ಕಳಿಸಿ. ಕಂಕಳು ಭಾಗ ಗ್ಯಾಪ್ ಇರಲಿ. ಓಕೆ, ಈಗ ನಾವು ನೀರು ತರೋದು ಗೊತ್ತಾಯಿತು, ಬೆಲ್ಟ್ ತರೋದು ಗೊತ್ತಾಗಿದೆ. ನಾಳೆ ಕ್ಲಾಸಿಂದ ಚಿಕ್ಕದಾಗೊಂದು ನಿಮ್ಮ ಕಣ್ಣಿಗೊಂದು ಮಾಸ್ಕ್, ಒಂದು ಕರ್ಚೀಫು. ಓಕೆ, ನಿಮ್ಮ ಹತ್ರ ಎಲ್ಲರ ಹತ್ರ ಜಾಬ್ ಇರುತ್ತೆ. ಓಕೆ, ಸೊ ಜೋಬಲ್ಲಿ ಒಂದು ಕರ್ಚೀಫ್ ಇಟ್ಕೊಬಂದ್ರೆ ಆಯಿತು, ಕಂಪಲ್ಸರಿ. ಯಾಕಂದರೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲ ಅಂದ್ರೂ ನಿಮಗೆ ಕೆಲವೊಂದು ಡೋನೋ ನಂತರ ಇದೆಯಾ ಅಂತ ಚೆಕ್ ಮಾಡ್ತೀನಿ. ನೋಡಿ, ಎಲ್ಲಾದರೂ ಹೋಗ್ತೀರಾ, ಏನೇನೋ ತೊಗೊಳ್ತೀರಾ ಅಲ್ವಾ? ನೋಡಿ, ಈ ಥರದೊಂದು ತೊಗೊಂಡ್ಬಿಟ್ರೆ ಇದು ಇನ್ನೂ ಒಳ್ಳೆಯದು, ಈಸಿ ಟು ಕ್ಯಾರಿ. ಓಕೆ, ಈ ಕಣ್ಣಿಗೆ ಹಾಕೊಂಡ್ಬಿಟ್ಟು ಅದು 30 ಸೆಕೆಂಡ್ಸೋ ಅಥವಾ 3 ನಿಮಿಷನೋ 5 ನಿಮಿಷನೋ 10 ನಿಮಿಷನೋ ನೀವು ಒಂದೇ ನಿಮಿಷ ಕಣ್ಣು ಮುಚ್ಚಿ ಮಲ್ಕೊಳ್ಳಿ. ಬಟ್ ಕಣ್ಣು ಮೇಲೆ ಇದಿರಬೇಕು. ಓಕೆ, ಮತ್ತು ಕಲ್ಲರ್ ಬಂದು ಯಾವಾಗಲೂ ಯೂಸ್ ಬ್ಲ್ಯಾಕ್ ಕಲರ್. ಓಕೆ, ಪ್ಲೀಸ್ ಲೈ ಡೌನ್. ಪಟ್ಟಿ ಥರ ಮಾಡಿಕೊಂಡು ಸೂರ್ಯಲ್ ಬ್ಯಾಕಲ್ಲಿ ಬ್ರಿಕ್ ಮೇಲೆ ಇದೆ ನಿಮಗೆ ಗ್ರೀನ್ ಕಲರ್ ಐ ಮಾಸ್ಕ್ ಇದೆ, ಒಂದು ಸರ್ಟೈನ್ ವೆಯ್ಟ್ ಇರುತ್ತೆ. ಲೈ ಡೌನ್, ಮಲಗಿ. ಪ್ಲೀಸ್ ಲೈ ಡೌನ್, ಡೂ ಶವಾಸನ. ತುಮಕೂರವರೆಲ್ಲರೂ ಮಲಗಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ಬಾಡಿನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಬ್ಯಾಕ್ ಸ್ಟ್ರೇಟ್ ಮಾಡಿ. ದೀರ್ಘ ಶ್ವಾಸ ತಗೊಳ್ಳಿ. ಬ್ರೀತ್ ಔಟ್ ಮಾಡಿ. ಇನ್ನೆಲೇಷನ್ ಆಟೋಮೆಟಿಕ್ಕಾಗಿ ನಿಮ್ಗೆ ಆಗ್ತಾ ಇರುತ್ತೆ. ಓಕೆ, ಸೊ ನಮಗೆ ಬೇಕಾಗಿರೋದೇನು ಅಂತಂದರೆ ಎಕ್ಸಲೇಷನ್. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ರೀತ್ ಔಟ್ ಕಡೆನೇ ಫೋಕಸ್ ಮಾಡಬೇಕು. ಸ್ವಲ್ಪ ಮಲಗಿದ ಸ್ಥಿತಿಯಲ್ಲಿ ಎಲ್ಲರೂ ಸ್ವಲ್ಪ ನಿಮ್ಮ ಬಾಡಿಯನ್ನು ವಿಶ್ರಾಂತಿಗೊಳಿಸಿ ನೋಡೋಣ. ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮ ಕಾಲಿನ ಬೆರಳಿನಿಂದ ಹಿಡಿದು ತಲೆಯ ತುತ್ತ ತುದಿವರೆಗೆ ವಿಶ್ರಾಂತಿಯನ್ನು ಕಳಿಸ್ತಾ ಬನ್ನಿ. ಏನಿಲ್ಲ, ಸುಮ್ಮನೆ ವೆರಿ ಸಿಂಪಲ್. ನೀವು ಇನ್ನೂ ಕೈಕಾಲು ಆಡ್ತಾ ಇದೆ, ಇನ್ನು ಕೈಕಾಲು ಆಡಬಾರ್ದು, ಆ ಕಡೆ ಈ ಕಡೆ ನೋಡಬಾರ್ದು, ಕಣ್ಣು ಮುಚ್ಚಿರಬೇಕು. ಮನೆಯಿಂದ ಜಾಯಿನ್ ಆಗಿರೋ ಅಂಥವ್ರು ಒಂದು ಬ್ಲ್ಯಾಂಕೆಟನ್ನು ಹೊತ್ಕೊಂಡಿರಬೇಕು. ರಿಲ್ಯಾಕ್ಸ್ ಆಗಿರಬೇಕು. ಈಗ ನಾನೇ ಬೇಕಾದರೆ ಹೇಳ್ತಾ ಹೋಗ್ತೀನಿ ನಿಮ್ಮ ಅಂಗಾಂಗಗಳು, ನಿಮ್ಮ ಮನಸ್ಸಲ್ಲಿ ಹೋಗಲಿ. ಯಾಕಂದರೆ ಕಳೆದ ತರಗತಿಯಲ್ಲಿ ನಿಮಗೆಲ್ಲ ಹೇಳಿದ್ದೀನಿ, ನಮ್ಮ ಮನಸ್ಸು ನಮ್ಮ ದೇಹದ ಯಾವುದಾದರೂ ಒಂದು ಅಂಗದ ಜೊತೆ ಕೇಂದ್ರೀಕರಿಸಿದಾಗ ಅಥವಾ ಕನೆಕ್ಟ್ ಆದಾಗ
ಆ ಅಂಗ ನಿಮಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಅಲ್ಲಿರುವ ಗ್ರಂಥಿಗಳು ನಿಮ್ಮ ಜೊತೆ ಹೇಗೆ ಸ್ಪಂದಿಸ್ತವೆ, ಅಲ್ಲಿರೋ ಸೆಲ್ಸ್ ಹೇಗೆ ನಿಮ್ಮ ಜೊತೆ ಆ್ಯಕ್ಟಿವ್ ಆಗ್ತವೆ ಅನ್ನೋದು ನಮ್ಗೆ ಆಲ್ರೆಡಿ ಈಗ ಗೊತ್ತಾಗಿದೆ ಅಲ್ವಾ. ಹಾಗೆ ಈಗ ನಿಮ್ಮ ಮನಸ್ಸನ್ನು ನೀವು ಪಾದಗಳ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ. ಈಗ ಪಾದಗಳು ಮಾತಾಡೋಕ್ಕೆ ಶುರುವಾಗ್ಬಿಡತ್ತೆ. ಜುಮು 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 ಅಂತ ಏನೋ ಸಮಥಿಂಗ್ ಹರಿದಾಡ್ತಾ ಇದೆ ಅನ್ನೋ ಗಮನ ಬರುತ್ತೆ. ಆಗ ಆ ಪಾದಗಳಿಗೆ ನೀವು ಮನಸ್ಸಿನಿಂದ ಪ್ರೀತಿಲಿ ಹೇಳಿ ವಿಶ್ರಾಂತಿ 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 ಅಂತ ಹೇಳಿಬಿಟ್ರೆ ಆ ಪಾದಗಳಲ್ಲಿ ವಿಶ್ರಾಂತಿಯನ್ನು ಪಡೀತವೆ. ಆ ವಿಶ್ರಾಂತಿ ಏನು ಮಾಡುತ್ತೆ ಅಂದರೆ ಪಾದಗಳನ್ನು ವಿಶ್ರಾಂತಿಗೊಳಿಸಿದ ನಂತರ ಮೇಲ್ಭಾಗಕ್ಕೆ ಅಂದರೆ ನಿಮ್ಮ ಮೊಣಕಾಲಿನ ಕಡೆ ಹರಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಲ್ಲಿಂದ ನಿಮ್ಮ ತೊಡೆಗಳು, ಸೊಂಟ, ಹೊಟ್ಟೆ ಹೀಗೆ ಹಂತ 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 ಹಂತವಾಗಿ ಹರಿತಾ ಹೋಗುತ್ತೆ. ಅದನ್ನು ನೀವು ಗಮನಿಸ್ತಾ ಹೋಗಬೇಕು ಅಷ್ಟೇ. ಏಕಾಗ್ರತೆ. ಮನಸ್ಸೆಲ್ಲೋ ಒಂದು ಕಡೆ ಹೋಗ್ತಾ ಇರುತ್ತೆ. ನಾನು ಇವತ್ತು 6 ಗಂಟೆಗೆ ಹೋಗಬೇಕಾಗಿತ್ತು, ಇವ್ರು ಬಿಡ್ತಾ ಇಲ್ವಲ್ಲಪ್ಪ ನಮ್ಮ ಮೈಂಡ್ ಹೋಗುತ್ತೆ. ಆದರೂ ಇಲ್ಲ, ನನ್ನ ಯಾಕೋ ಇಲ್ಲಿ ಈ ಎನರ್ಜಿ ಹಿಡಿದಿಡ್ತಾ ಇದೆ ಅಂದರೆ ಏನೋ ಸಮಥಿಂಗ್ ಇದೆ, ಪರ್ಪಸ್ಸಾಗಿ ನಾನು ಇಲ್ಲಿಂದ ಹೋಗೋಕ್ಕಾಗ್ತಾ ಇಲ್ಲ. ಸೊ ಲೆಟ್ ಮಿ ನೋ ವಾಟ್ ಇಟ್ ಈಸ್ ಅನ್ನುವ ವಾತ್ಸವ ಕಡೆ ಮನಸ್ಸು ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಹೊಟ್ಟೆ ಆದಮೇಲೆ ಏನು ಬರುತ್ತೆ ನೆಕ್ಸ್ಟು? ಎದೆ. ಪ್ರಾಣಶಕ್ತಿ ಯಾವಾಗಲೂ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹರಿತಾ ಹೋಗುತ್ತೆ. ಎದೆಯಿಂದ ಭುಜಗಳು, ನಿಮ್ಮ ಕೈಗಳು, ನಿಮ್ಮ ಕುತ್ತಿಗೆ ಭಾಗ, ನಿಮ್ಮ ಮುಖ, ನಿಮ್ಮ ಕಣ್ಗಳು, ಹಣೆ, ನಂತರ ತಲೆ. ಈ ಹೇಗಿದೆ ಇಡೀ ದೇಹದ ಅಂಗಾಂಗಗಳನ್ನೆಲ್ಲ ನಾವು ಹೇಳಿದ್ಮೇಲೆ ಎಲ್ಲ ಅಂಗಾಂಗಗಳ ಸೇರಿ ಒಂದು ಯೂನಿಟ್ ಆಗಿದೆ ಅಲ್ವಾ. ಅಂದರೆ ಆ ಶರೀರ, ಆ ದೇಹ ಈಗ ಹೇಗಿದೆ ಅಂದರೆ ತನ್ನನ್ನೇ ತಾನು ಭೂಮಿಗೆ ಅರ್ಪಿಸಿಕೊಂಡಿರುವಂತಹ, ಬರೀ ಅರ್ಪಣೆ ಅಲ್ಲ ಸಮರ್ಪಣೆ ಮಾಡಿಕೊಂಡಿರೋ ರೀತಿಯಲ್ಲಿದೆ. ಇಡೀ ದೇಹ ಭೂಮಿಗೆ ತನ್ನನ್ನು ತಾನೇ ಸಮರ್ಪಿಸಿಕೊಂಡ ರೀತಿಯಲ್ಲಿ ಇದೆ. ಅಂದರೆ ಅರ್ಥ ಏನು? ಯಾವಾಗ ನೀವು ಈ ಸ್ಥಿತಿಯಲ್ಲಿ ಭೂಮಿ ಮೇಲೆ ಮಲಗ್ತಿರೋ, ಈ ಒಂದು ಏಕಾಗ್ರತೆಯಲ್ಲಿ ಸಮರ್ಪಣಾ ಭಾವನೆಯಿಂದ ಯಾವಾಗ ನೀವು ಮಲಗ್ತಿರೋ, ಆಗ ಭೂಮಾತೆ ನಿಮ್ಮ ಎಲ್ಲ ಆಯಾಸವನ್ನು ತನ್ನೊಳಗೆ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆಯಾಸ ಅದು ಮನಸ್ಸಿಗಾದರೂ ಆಗಿರಬಹುದು, ನಿಮ್ಮ ಭಾವನೆಗಳದಾದರೂ ಆಗಿರಬಹುದು, ನಿಮ್ಮ ಶರೀರದ ದೇಹದ ಆಯಾಸ ಬೇಕಾದರೂ ಆಗಿರಬಹುದು, ಅಥವಾ ಕೆಲವು ವಿಚಾರಗಳಿಂದ ನಾವು, ಕೆಲವು ಆಚಾರಗಳಿಂದ ನಾವು ಆಯಾಸಗೊಂಡಿರ್ತೀವಿ. ಆ ಆಯಾಸವನ್ನೆಲ್ಲ ಏನು ಮಾಡ್ತಾಳೆ ಅಂದರೆ ಭೂಮಿ ತಾಯಿ ಹೀರ್ಕೊಳ್ತಾಳೆ. ಅದೇ ತಾಯಿ ಕೆಲಸ. ಮಕ್ಕಳ ಆಯಾಸ ಪಟ್ಟು ಅಂತಂದರೆ ಆ ಮಕ್ಕಳೆಲ್ಲ ಹೇಳ್ಬಾರ್ದಲ್ಲಿ. ಹಾಸನ್ ಯೂನಿಟ್ ಅವರು ಕಿಟಕಿ ಪಕ್ಕ ನೋಡಿ, ಒಬ್ರು ಇದು ಮಾಡಿದ್ರೆ ಎಲ್ರಿಗೂ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಈಗ ನೋಡಿ, ನಿಮ್ಮ ದೇಹದಲ್ಲಿರೋ ಆಯಾಸವನ್ನು ಭೂಮಿ ಸರ್ಕಂತ ಎಳ್ಕೊಳ್ತಾ ಇದ್ದಾಳೆ, ಫುಲ್ ಎಳ್ಕೊಂಡ್ಬಿಟ್ಟಿದ್ದಾಳೆ. ದೇಹ ಎಲ್ಲ ಒಂಥರ ಹಗೂರ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಅನುಭವಿಸ್ಬೇಕು, ಫೀಲ್ ಮಾಡಬೇಕು ಅದನ್ನು. ಅದ್ರ ಜೊತೆಯಲ್ಲಿ ಸ್ವಲ್ಪ ಆ ಉಸಿರಾಟವನ್ನು ಕೂಡ ಗಮನಿಸ್ಕೋಬೇಕು. ಆ ಉಸಿರಾಟವನ್ನು ಗಮನಿಸ್ತಾ ಅದ್ರ ಮೇಲೆ ನೀವೇನು ಉಸಿರು ಅಂದ ತಕ್ಷಣ ಹೀಗೆಲ್ಲ ಮಾಡೋದಲ್ಲ. ಒಂಥರ ಸಾಕ್ಷಿ ರೂಪದಲ್ಲಿ ಹೌದು ನಾನು ಉಸಿರಾಡ್ತಾ ಇದ್ದೀನಿ, ಉಸಿರು ಒಳಗೆ ಬರ್ತಾ ಇದೆ, ಉಸಿರು ಆಚೆ ಹೋಗ್ತಾ ಇದೆ ಅನ್ನೋ ಸಾಕ್ಷಿ ರೂಪದಲ್ಲಿ ನೀವು ಗಮನಿಸಿದಾಗ ಪ್ರತಿ ಉಸಿರಲ್ಲಿ ಒಂದು ರೀತಿ ಶಾಂತಿ ಅಂತ ಅನಿಸುತ್ತೆ, ಪೀಸ್ಫುಲ್ ಅಂತ ಅನಿಸುತ್ತೆ. ಜೊತೆಗೆ ನೀವೆಲ್ಲರೂ ಆ ಮೌನವನ್ನು ಆನಂದ ಪಡಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ. ಯಾವಾಗ ನಿಮ್ಮ ಉಸಿರಿನೊಂದಿಗೆ ಮಾತ್ರ ಇರ್ತೀರೋ ಅಲ್ಲಿ ಯಾವ ಭಾವನೆಗಳೂ ಇರಲ್ಲ. ಓಕೆ, ಸೊ ಯಾರೂ ಇರಲ್ಲ ಅಲ್ಲಿ, ಯಾವ ಆಲೋಚನೆಗಳೂ ಇರಲ್ಲ.
ಬರೀ ನಿಮಗೆ ನಿಮ್ದು ಹೆಂಗಿರುತ್ತೆ ಅಂದರೆ, ಯಾಕಂದರೆ ಆ ದೇಹ ಕೂಡ ನಿಮ್ಮದಲ್ಲ, ಆ ಉಸಿರೂ ನಿಮ್ಮದಲ್ಲ. ನಾವೆಲ್ಲ ಬರೀ ಈ ದೇಹ ನಂದು, ಈ ಉಸಿರು ನಂದು, ಅವನು ನನ್ನವನು, ಇವನು ನನ್ನವನು, ಇವ್ರು ನನ್ನವರು, ಅವ್ರು ನನ್ನವರು, ಆ ಮನೆ ನಂದು, ಈ ಮನೆ ನಂದು, ಈ ಹುದ್ದೆ ನಂದು. ಈ ಸ್ಥಿತಿಲಿ ಯಾವಾಗ ಇರ್ತೀರಲ್ವ, ದೇಹನೂ ನಿಮ್ಮದಾಗಿರಲ್ಲ, ನೀವು ಉಸಿರು ನಿಮ್ಮದಾಗಿರಲ್ಲ, ಭಾವನೆಗಳೂ ಅಲ್ಲ, ಏನೂ ಆಗಿರಲ್ಲ. ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ, ಎಲ್ಲ ನಾನು, ಎಲ್ಲ ಕಲ್ಪನೆ ಮಾಡ್ಕೋಬೇಕು ಅಷ್ಟೆ. ನಿಮ್ಮ ದೇಹ ಮಾತ್ರ ಅಲ್ಲಿದೆ ಅಷ್ಟೇ, ಆದರೆ ನೀವು ದೇಹ ಅಲ್ಲ. ಒಳ್ಳೆಯದಾಗಲಿ ಎಲ್ಲರಿಗೂ. ನಿಮ್ಮ ದೇಹಕ್ಕೆ ಒಂದು ತಣ್ಣನೆ ಗಾಳಿ ಬೀಸ್ತಾ ಇದೆ ಅಲ್ವಾ, ಅದನ್ನು ಫೀಲ್ ಮಾಡ್ಕೊಳ್ಳಿ. ಫೀಲ್ ಮಾಡಿಕೊಂಡು ಪ್ರತಿ ಕ್ಷಣವೂ ನಿಮ್ಮ ದೇಹ ಮತ್ತು ಮನಸ್ಸು ಎರಡು ಹಗೂರವಾಗಿದೆ ಅನ್ನೋ ಒಂದು ಭಾವನೆಯಿಂದ, ಒಂದು ಬೆಳಕಿನ ಸಾಗರದ ರೀತಿಯಲ್ಲಿ, ಯಾವುದೇ ಬ್ಲ್ಯಾಕ್ ಮಾರ್ಕ್ ಇರಬಾರ್ದು. ಮೇನ್ ಬಂದು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ಇರಬಾರ್ದು, ಸಂದೇಹ ಇರಬಾರ್ದು. ಒಂದೇ ಒಂದು ನೆನ್ಪಿಟ್ಕೊಳ್ಳಿ, ಯಾವ ವ್ಯಕ್ತಿ ನಿಮ್ಮ ಬಗ್ಗೆ ನಿಮಗೆ ಭಯ ಇರುತ್ತೋ ಇನ್ನೊಬ್ರು ನೋಡಿ ಭಯ ಪಡ್ತಾ ಇರ್ತೀರಿ. ನಿಮ್ಮ ಬಗ್ಗೆ ನೀವೇನು ಸಂದೇಹ ಪಡ್ತಾ ಇರ್ತೀರೋ ಇನ್ನೊಬ್ರು ನೋಡಿದಾಗ ಸಂದೇಹ ಪಡ್ತಾ ಇರ್ತೀರಿ. ನಿಮ್ಮ ಬಗ್ಗೆ ನಿಮ್ಗೆ ಅನುಮಾನ ಇದ್ದರೆ ಬೇರೆಯವ್ರ ಬಗ್ಗೆ ಅನುಮಾನ ಪಡ್ತಾ ಇರ್ತೀರಿ. ಇಷ್ಟೇ ಸೀಕ್ರೆಟ್, ಬೇರೆ ಏನೂ ಇಲ್ಲ. ಸೊ ನಿಮ್ಮ ಬಗ್ಗೆ ನಿಮಗೆ ನೆಗೆಟಿವ್ ಥಾಟ್ಸ್ ಇದ್ದರೆ ಇನ್ನೊಬ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಯಾಕೆ ಅಂದರೆ ನಮಗೆ ಆತ್ಮದ ಅನುಭವ ಆಗಿರಲ್ಲ. ಓಕೆ, ಸೊ ಹಾಗಾಗಿ ಯಾವಾಗಲೂ ಈಗ ಯೋಗ ಯಾರು ಮಾಡ್ತಾರೆ ಅವರೆಲ್ಲ ಅಂದ್ಕೊಬಿಡಿ, ನಿಮ್ಮಲ್ಲಿ ಮನಸ್ಸೂ ಇಲ್ಲ, ಹುದ್ದೆ ಇಲ್ಲ, ಹೆಸರಿಲ್ಲ, ಸಂಪತ್ತಿಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಪುರುಷ ಇಲ್ಲ, ಮಹಿಳೆ ಇಲ್ಲ, ಏನೂ ಅಲ್ಲ. ಶೂನ್ಯದ ರೀತಿಯಲ್ಲಿ ನೀವು ಆಚೆ ಬರಬೇಕು. ಯಾಕೆ ಅಂದರೆ ಆ ಶೂನ್ಯದೊಳಗೊಂದಿರುವಂಥದ್ದೊಂದು ಶುದ್ಧ ಚೈತನ್ಯ ಮಾತ್ರ. ಬಲಭಾಗದಿಂದ ನಿಧಾನವಾಗಿ ಮೇಲೆ ಬನ್ನಿ. ಸಿಟ್ಟಿನ್ ಸುಖಾಸನ. ಕೈಯನ್ನು ನಿಮ್ಮ ಎದೆ ಮೇಲೆ ಇಟ್ಕೊಂಡು ಫೀಲ್ ಮಾಡಿ. ಫೀಲ್ ಮಾಡಿ. ಈಗಾಗಲೇ ಹೇಳಿದ್ದೀವಿ, ದೇಹ ಅಷ್ಟೇ ನೀವು ನೋಡ್ತಾ ಇದ್ದೀರಿ, ಆದರೆ ದೇಹ ಅದು ನಿಮ್ಮದಲ್ಲ. ಉಸಿರು ಆಡ್ತಾ ಇದೆ, ಆದರೆ ಅದು ಉಸಿರು ನಿಮ್ಮದಲ್ಲ. ಹಾಗಾದರೆ ನಾನು ದೇಹನೂ ಅಲ್ಲ, ಉಸಿರು ಅಲ್ಲ ಅಂದರೆ ನಾನು ಯಾರಾಗಿರ್ಬೋದು? ನಾನು ಆತ್ಮ ಅಂತ ಪ್ರೀತಿಯಿಂದ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಕಣ್ಮುಚ್ಚಿ. ಅದೇ ನಿಮ್ಮ ಪ್ರಾರ್ಥನೆ, ಅದೇ ನಿಮ್ಮ ಮಂತ್ರ. ಓಕೆ, ಒಳ್ಳೆ ಕೆಲಸ ಮಾಡಬೇಕು ಅನ್ನೋವೇ ಪ್ರಾರ್ಥನೆಗಳು. ಒಳ್ಳೆ ಮಾತುಗಳನ್ನು ಏನು ಮಾತಾಡ್ತೀವಿ ಅದೇ ಮಂತ್ರಗಳು. ಅದೇ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾ ಹೋಗುತ್ತೆ. ನಾನು ಆತ್ಮ ಹೇಗಿರಬೇಕು? ನಾವು ಹೇಗಿರಬೇಕು? ಶುದ್ಧವಾಗಿರಬೇಕು. ನಾನು ಶುದ್ಧ. ಎಲ್ಲರೂ ಹೇಳಿ ಇವಾಗ, ನಾನು ಆತ್ಮ, ನಾನು ಶುದ್ಧ. ನಿಮಗೆ ನೀವೇ ಪರಿಪೂರ್ಣತೆ. 12th ಬೆಟಾಲಿಯನ್ ಕೈ ಇಟ್ಕೊಳ್ಳಿ ಎದೆ ಮೇಲೆ. ನಿಮಗೆ ನೀವು, ನಾನು ಹೇಳಿದ್ದೀನಿ, ಯು ಆರ್ ದ ಲೀಡರ್ ಫಾರ್ ಯುವರ್ ಸೆಲ್ಫ್. ನಿಮಗೆ ನೀವೇ ಲೀಡರ್ಸ್, ಅರ್ಥ ಮಾಡ್ಕೊಳ್ಳಿ. ನಿಮಗೆ ನೀವು ಲೀಡ್ರ್ ಆದ್ರೆ ಮಾತ್ರ ನೀವು ಇನ್ನೊಬ್ಬರನ್ನ ಲೀಡ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ಯಾಕಂದರೆ ಅಲ್ಲಿ ಅಪೂರ್ಣತೆಯ ಕೊರತೆ ಇದೆ. ಅದಕ್ಕೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಲ್ಲ. ಆತ್ಮವಿಶ್ವಾಸ ಎಲ್ಲಿ ಇರಲ್ವೋ ಅಲ್ಲಿ ಪೂರ್ಣತೆ ಇರಲ್ಲ. ಓಕೆ, ಸೊ ಎರಡು ಹಸ್ತಗಳನ್ನು ಜೋಡಿಸಿ. ಓಂ ಶಾಂತಿ ಶಾಂತಿ ಶಾಂತಿ. Rub your palm, place on your eyes and close. Inhale, slowly exhale, bring the hand downwards, look into your palm. ಧನ್ಯೋಸ್ಮಿ ಅಂತ ಹೇಳಿ ಎಲ್ಲರೂ ನಾನು ಎಂಬುವ ಅಹಮ್ಮನ್ನು ಒಳಭಾಗದಿಂದ ತೊರೆದು ವಿನಮ್ರ ಭಾವನೆಯಿಂದ, ಶರಣಾಗತಿ ಭಾವನೆಯಿಂದ ನಿಮ್ಮೊಳಗಿರುವ ಆ ಅರಿವಿನ ಗುರುವಿಗೆ ಮಾತ್ರ ನೀವು ತಲೆಬಾಗಬೇಕು ಯಾವತ್ತು. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಸಾರಾ. ಡಿಸ್ಮಿಸ್.